ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೆವೆಂತ್ ಕ್ಲಾಸ್ ಸೆಕೆಂಡ್ ಭಾಗದಲ್ಲಿ 16ನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಈ ಪಾಠದಲ್ಲಿ ನೋಡ್ತಾ ಹೋಗೋಣ. ಓಕೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಲ್ಲಿಂದ 1857ರಿಂದ 57-58ರಲ್ಲಿ ನಡೆಯುತ್ತೆ. ಓಕೆ, ಗುಡ್ ಈವ್ನಿಂಗ್ ಎವ್ರಿ ಒನ್. ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದಿಷ್ಟು ಪಾಠದ ಪರಿಚಯವನ್ನು ನೋಡ್ತಾ ಹೋಗೋಣ. ಆಧುನಿಕ ಭಾರತದ ಇತಿಹಾಸದಲ್ಲಿ 1857ರ ಸಂವತ್ಸರವು ಒಂದು ಪ್ರಮುಖ ಐತಿಹಾಸಿಕ ಮೈಲುಗಲ್ಲಾಗಿದೆ. ಬ್ರಿಟಿಷರು 1857ರ ಐತಿಹಾಸಿಕ ಘಟನೆಯನ್ನು ಕೇವಲ ಸಿಪಾಯಿ ದಂಗೆ ಎಂದು ಪರಿಗಣಿಸಿದರೆ, ಭಾರತೀಯ ರಾಷ್ಟ್ರೀಯವಾದಿಗಳೇನಂತಾರೆ, ಗಟ್ಟಿ ಧ್ವನಿಯಲ್ಲಿ ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಅಂದರೆ ಭಾರತದಾದ್ಯಂತ ವಿವಿಧ ಸಂಸ್ಥಾನಗಳಲ್ಲಿ ಈ ಬ್ರಿಟಿಷರ ವಿರುದ್ಧ ಭಾರತೀಯರು ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಇದನ್ನು ಒಂದು ಮಹಾ ಸಂಗ್ರಾಮವಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ರಾಷ್ಟ್ರೀಯವಾದಿಗಳು ಹೇಳ್ತಾರೆ. ಆದರೆ ಬ್ರಿಟಿಷರೇನು ಮಾಡ್ತಾರೆ, ಕೇವಲ ಇದೊಂದು ಸಿಪಾಯಿ ದಂಗೆ ಅಂತ ಅವಹೇಳನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಇದು ಮೂಲತಃ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರುದ್ಧ ನಡೆದ ಮಹಾ ಹೋರಾಟವಾಗಿತ್ತು. ಇದೇನು ಬೇರೆ ಏನೂ ಆಗಿರಲಿಲ್ಲ. ಈ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಇರುತ್ತಲ್ಲ, ಇದ್ರ ವಿರುದ್ಧ ಮಾಡಿರ್ತಕ್ಕಂಥ ಒಂದು ಮಹಾ ಯುದ್ಧವಾಗಿರುತ್ತೆ, ಮಹಾ ಹೋರಾಟವಾಗುತ್ತೆ. ಯಾಕಂದರೆ ಬ್ರಿಟಿಷರೇನು ಮಾಡ್ತಾರೆ, ಈ ಭಾರತೀಯರನ್ನು ತುಂಬ ಅಮಾನುಷವಾಗಿ ನಡ್ಕೊಳ್ತಾ ಇರ್ತಾರೆ ಭಾರತೀಯರೊಂದಿಗೆ. ಆದ್ದರಿಂದ ರೊಚ್ಚಿಗೆದ್ದ ಭಾರತೀಯರು ಏನು ಮಾಡ್ತಾರೆ, ಇವ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ಸಿಪಾಯಿಗಳು ಮತ್ತು ನಾಗರಿಕರು ಇಬ್ಬರೂ ಸಾಮ್ರಾಜ್ಯಶಾಹಿ ದೊರೆಗಳನ್ನು ಕಿತ್ತೊಗೆಯಲು ಬಯಸಿದರು. ಈ ಬ್ರಿಟಿಷ್ ಸೈನ್ಯದಲ್ಲಿ ಸಿಪಾಯಿಗಳಿರ್ತಾರೆ, ಅವರೂ ಸಹ ಇವರು ಬ್ರಿಟಿಷರ ವಿರುದ್ಧ ದಂಗೆಯನ್ನು ಮಾಡೋದಕ್ಕೆ ರೆಡಿ ಆಗ್ತಾರೆ. ಸಿಪಾಯಿಗಳು ಹಾಗೂ ನಾಗರಿಕರು ಇಬ್ಬರೂ ಸೇರಿ ಈ ಸಾಮ್ರಾಜ್ಯಶಾಹಿ ದೊರೆಗಳನ್ನು ಕಿತ್ತೊಗಿಬೇಕು ಅಂತೇಳಿ ಬಯಸಿ ಈ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಪ್ರಸ್ತುತ ಅಧ್ಯಾಯದಲ್ಲಿ ಈ ಘಟನೆಯ ಕಾರಣಗಳು, ಸ್ವರೂಪ ಮತ್ತು ಪರಿಣಾಮಗಳನ್ನು ನಿರೂಪಿಸಲಾಗಿದೆ. ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗೋದಕ್ಕೆ ಕಾರಣಗಳೇನು, ಅದರ ಸ್ವರೂಪ ಯಾವ ಥರ ಇತ್ತು, ಆಮೇಲೆ ಅದರಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು ಅನ್ನೋದು ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡ್ತಾ ಹೋಗೋಣ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸ್ವರೂಪ ಹೇಗಿತ್ತು ಅಂದರೆ, ಬ್ರಿಟಿಷ್ ಇತಿಹಾಸಕಾರರು 1857ರ ಭಾರತೀಯ ಹೋರಾಟವನ್ನು ಕೇವಲ ಸಿಪಾಯಿಗಳ ದಂಗೆ ಅಂತ ಪರಿಗಣನೆ ಮಾಡ್ತಾರೆ. ಆದರೆ ಭಾರತದ ರಾಷ್ಟ್ರೀಯ ಇತಿಹಾಸಕಾರರು ಅದನ್ನು ಜನತೆಯ ಮಹಾನ್ ಬಂಡಾಯ ಅಂತ ಸಾರಿದರು. ಇದೇನು ಹೇಳ್ತಾರೆ, ಇದು ಕೇವಲ ಒಂದು ಸಿಪಾಯಿ ದಂಗೆ ಇಲ್ಲ, ಇದು ಭಾರತೀಯರ ಒಂದು ಮಹಾನ್ ಬಂಡಾಯವಾಗಿದೆ ಅಂತ ಈ ಭಾರತೀಯ ಇತಿಹಾಸಕಾರರು ಹೇಳ್ತಾರೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ ನಮ್ಮ ಭಾರತೀಯ ಇತಿಹಾಸಕಾರರು. ಈ ಹೋರಾಟವನ್ನು ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದ ಪ್ರಥಮ ಯುದ್ಧವೆಂದು ಕರೆದವರಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ಮೊದಲಿಗರು. ನೋಡಿ, ಈ ಥರ ಕೇಳ್ತಾರೆ, ಈ 1857ರ ದಂಗೆಯನ್ನು ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದ ಪ್ರಥಮ ಯುದ್ಧವೆಂದು ಮೊದಲಿಗೆ ಕರೆದವರು ಯಾರು ಅಂತ ಕೇಳ್ತಾರೆ. ಆವಾಗ ನೆನಪಲ್ಲಿರಬೇಕು ನಿಮಗೆ, ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತ ಕರೀತಾರೆ. ಇವರಿಗೆ ಶಾರ್ಟ್ ಆಗಿ ವಿ.ಡಿ. ಸಾವರ್ಕರ್ ಅಂತಲೂ ಸಹ ಕರೀತಾರೆ. ಸೊ ನೆನಪಲ್ಲಿಟ್ಕೊಳ್ರಿ. ಪಟ್ಟಾಭಿ ಸೀತಾರಾಮಯ್ಯ ಅವರು ಕೂಡ ಇದನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಮರವೆಂದು ಸಾರಿದರು. ಸೈನಿಕ ದಂಗೆ ಅಲ್ಪಕಾಲದಲ್ಲೇ ಜನತೆಯ ಬಂಡಾಯದ ಸ್ವರೂಪವನ್ನು ಪಡೆದುಕೊಂಡಿತೆಂದು ಜವಾಹರ್ಲಾಲ್ ನೆಹರು ಅಭಿಪ್ರಾಯಪಟ್ಟಿದ್ದಾರೆ. ಈ ಸೈನಿಕರ ದಂಗೆ ಆಗಿರುತ್ತೆ ಫಸ್ಟು, ಆದರೆ ಅದೇನಾಗುತ್ತೆ, ಸ್ವಲ್ಪ ದಿನದಲ್ಲೇ ಜನತೆಯ ಬಂಡಾಯದ ಸ್ವರೂಪವನ್ನು ಪಡೆದಿದೆ ಅಂತ ಜವಾಹರ್ಲಾಲ್ ನೆಹರು ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದು ದೇಶದ ಬಹುತೇಕ ಜನಸಮುದಾಯಗಳು ಒಂದಾಗಿ ನಡೆಸಿದ ಹೋರಾಟವಾಗಿತ್ತು. ಬಹುತೇಕ ಜನಸಮುದಾಯಗಳು ಅಂದರೆ ಇಡೀ ಭಾರತವನ್ನೇ ಅವರ ವಿರುದ್ಧ ನಿಲ್ಲೋದಿಲ್ಲ. ಭಾರತದಲ್ಲಿ ಭಾರತೀಯರು ಬಹುತೇಕ ಜನರು, ಸುಮಾರು ಒಂದು ಪರ್ಸೆಂಟೇಜ್ ಲೆಕ್ಕ ಹಿಡ್ಕೊಂಡ್ರೆ ಒಂದು 95% ಆ ಥರ ಜನರು ಏನು ಮಾಡ್ತಾರೆ, ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುನ್ನಡೆಯನ್ನು ನಡೆಸ್ತಾರೆ. ನೆಕ್ಸ್ಟು 1857ರ ಹೋರಾಟವು 1857ರ ಹೋರಾಟವು ಭಾರತದ ಇತಿಹಾಸದಲ್ಲಿ ಹೊಸ ರಾಜಕೀಯ ಪ್ರಜ್ಞೆಯನ್ನು ಸೃಷ್ಟಿಸಿತು. ಇದರ ಫಲವಾಗಿ
ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟಗಳು ವಿವಿಧ ರೂಪಗಳಲ್ಲಿ ಹುಟ್ಟಿ ಬೆಳೆದವು. ಈ 1857ರ ಹೋರಾಟ ಏನದಲ್ಲ, ಅದು ಭಾರತದ ಇತಿಹಾಸದಲ್ಲೇ ಒಂದು ಹೊಸ ರಾಜಕೀಯ ಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸುತ್ತೆ. ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದರ ಫಲವಾಗಿ ಏನಾಗುತ್ತೆ, ಸಾಮ್ರಾಜ್ಯಶಾಹಿಗಳ ವಿರುದ್ಧ ಬೇರೆ ಬೇರೆ ಕಡೆಗಳಲ್ಲಿ ಬ್ರಿಟಿಷರು ಅನೈತಿಕ ಧೋರಣೆಗಳನ್ನು ಮಾಡ್ತಾ ಇರ್ತಾರಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಈ ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಟಗಳು ನಡೀತಾ ಇರ್ತವೆ. ಈ ಹೋರಾಟಗಳಲ್ಲಿ ಭಾಗವಹಿಸಿ ಹುತಾತ್ಮರಾದವರು ಬಹುಬೇಗ ದೇಶದಲ್ಲಿ ಮನೆ ಮಾತಾದರು. ಈ ಹೋರಾಟದಲ್ಲಿ ಯಾರು ತೀರಿ ಹೋಗ್ತಾರಲ್ಲ, ಅವ್ರನ್ನ ಏನಂತಾರೆ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ವೀರರು ಅಂತೇಳಿ ಮನೆಗಳಲ್ಲಿ ಮಾತಾಡ್ತಾರೆ. ಅವರ ತ್ಯಾಗ ಬಲಿದಾನಗಳನ್ನು ನಾವು ನಿರಂತರವಾಗಿ ಸ್ಮರಿಸಿಕೊಳ್ಳಬೇಕಾಗಿದೆ. ನೋಡಿ, ನಿರಂತರವಾಗಿ ಇದು 1857ರಲ್ಲಿ ನಡೆದಿರ್ತಕ್ಕಂಥ ಘಟನೆ 1858ರವರೆಗೂ ನಡೆಯುತ್ತೆ. ಬಟ್ ಇನ್ನೂ ಸಹ ನಾವು ಅದ್ರ ಬಗ್ಗೆ ಓದ್ತಾ ಇದ್ದೀವಲ್ಲ, ಇದು ನಿರಂತರವಾಗಿ ಸ್ಮರಣೆ ಮಾಡ್ಕೊತಾನೆ ಇರ್ತೀವಿ. ಓಕೆ, ನೆಕ್ಸ್ಟು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಬ್ರಿಟಿಷರ ದೀರ್ಘಾವಧಿಯ ಆಡಳಿತದಿಂದ ಭಾರತದ ಆರ್ಥಿಕ ವ್ಯವಸ್ಥೆಯು ದುರ್ಬಲಗೊಂಡಿತು. ಇವರು ಬಹುದೀರ್ಘವಾಗಿ ಆಳ್ವಿಕೆಯನ್ನು ಮಾಡ್ತಾ ಬರ್ತಾರೆ. ಇವರು 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಮೊಘಲ್ ದೊರೆ ಫಾರೂಕ್ ಶಿಯಾರ್ನಿಂದ ಅನುಮತಿಯನ್ನು ಪಡೆದು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಜಹಾಂಗೀರನ ಕಾಲದಲ್ಲೂ ಫಸ್ಟ್ ವ್ಯಾಪಾರ ಮಾಡೋದಕ್ಕೆ ಜಹಾಂಗೀರನ ಕಾಲದಲ್ಲಿ ಇವರು ಅನುಮತಿಯನ್ನು ಪಡೆದು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಕೇವಲ ವ್ಯಾಪಾರವನ್ನು ಮಾಡ್ತಾನೆ ಇವ್ರು ಏನು ಮಾಡ್ತಾರೆ, ರಾಜಕೀಯವಾಗಿ ಬಲಿಷ್ಠರಾಗ್ತಾರೆ. ನಮ್ಮ ಭಾರತದಲ್ಲಿ ರಾಜಕೀಯವಾಗಿ ಬಲಿಷ್ಠರಾಗಿ ಆಡಳಿತವನ್ನು ನಡೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದನೂ ದೀರ್ಘಾವಧಿಯವರೆಗೆ ನೋಡಿ, 1600ರಿಂದ 1857 ತನಕ ಇಲ್ಲಿದ್ದಾರೆ ಅಂತಂದರೆ ಸುಮ್ಮನೆ ಅಲ್ಲ. ಸೊ ಇವರು ದೀರ್ಘಾವಧಿಯಾಗಿ ಆಡಳಿತ ನಡೆಸೋದ್ರಿಂದ ಏನಾಗುತ್ತೆ, ಭಾರತದ ಆರ್ಥಿಕತೆ ಎಲ್ಲನೂ ಸಹ ದುರ್ಬಲವಾಗ್ತಾ ಬರುತ್ತೆ. ವಿವಿಧ ವರ್ಗದ ಜನರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದರು. ರೈತರು ತೆರಿಗೆಗಳ ಭಾರತಕ್ಕೆ ಕುಸಿದಿದ್ದರು. ಅಂದರೆ ಜನರೇನಾಗ್ತಾರೆ, ತೀವ್ರ ಸಂಕಷ್ಟಕ್ಕೆ ಒಳಗಾಗ್ತಾರೆ, ತುಂಬ ಕಷ್ಟಗಳು ಬರ್ತವೆ. ರೈತರು ಏನಾಗ್ತಾರೆ, ತೆರಿಗೆಗಳ ಭಾರಕ್ಕೆ ಒಳಗಾಗ್ತಾರೆ. ಕೆಲವೊಂದಿಷ್ಟು ವಾಣಿಜ್ಯ ಬೆಳೆಗಳು ಬೆಳೀತಕ್ಕಂಥ ಬೆಳೆಗಳನ್ನೇ ಬೆಳಿಬೇಕು ಅಂತ ರೈತರ ಮೇಲೆ ಒತ್ತಾಯವನ್ನು ಮಾಡ್ತಾರೆ. ಅಲ್ಲಿ ಆಹಾರದ ಅಭಾವ ಉಂಟಾಗಿ ರೈತರೇನಾಗ್ತಾರೆ, ಸಾಲಕ್ಕೆ ಸಿಲುಕ್ತಾರೆ. ಆಮೇಲೆ ತೆರಿಗೆಗಳು ಅವರೇನು ಅರ್ಧ ಭಾಗ ತೆರಿಗೆ ರೂಪದಲ್ಲಿ ಕಂದಾಯವನ್ನು ಸಂಗ್ರಹ ಮಾಡಬೇಕು ಅಂತ ಬ್ರಿಟಿಷರು ಕಂದಾಯ ಪದ್ಧತಿಯನ್ನು ಜಾರಿಗೆ ತರ್ತಾರಲ್ಲ, ಅರ್ಧ ಭಾಗ ಬ್ರಿಟಿಷರಿಗೆ ಕೊಟ್ಟಾದ್ಮೇಲೆ ಇನ್ನರ್ಧ ಭಾಗದಲ್ಲಿ ಅವರಿಗೆ ಜೀವನ ನಡೆಸೋದಕ್ಕೆ ಸಾಕಾಗೋದಿಲ್ಲ. ಆದ್ದರಿಂದ ಇವ್ರು ಏನು ಮಾಡ್ತಾರೆ, ಈ ಭಾರೀ ತೆರಿಗೆಗಳ ಭಾರಕ್ಕೆ ಇವರು ತುತ್ತಾಗ್ತಾರೆ. ಕರಕುಶಲ ಕೈಗಾರಿಕೆಗಳು ನಾಶವಾಗತೊಡಗಿ ಪರಂಪರಾಗತವಾಗಿ ನಂಬಿಕೊಂಡು ಬಂದಿದ್ದ ವೃತ್ತಿಗಳು ತಮ್ಮ ಪ್ರಸ್ತುತತೆ ಅಥವಾ ಶಕ್ತಿಯನ್ನು ಕಳೆದುಕೊಂಡು ಜನರು ಬೀದಿ ಪಾಲಾದರು. ಈ ಕರಕುಶಲ ಕೈಗಾರಿಕೆಗಳು ಯಥೇಚ್ಛವಾಗಿರ್ತವೆ ಬ್ರಿಟಿಷರು ಬರೋಕ್ಕಿಂತ ಮುಂಚೆ. ಇವ್ರು ಬಂದು ಏನು ಮಾಡ್ತಾರೆ, ಕರಕುಶಲ ಕೈಗಾರಿಕೆಗಳು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತಾರೆ. ಕಚ್ಚಾ ವಸ್ತುಗಳ ಅಭಾವ ಉಂಟಾಗುತ್ತೆ. ಆದ್ದರಿಂದ ಅಲ್ಲೇನಾಗುತ್ತೆ, ಕರಕುಶಲ ಕೈಗಾರಿಕೆಗಳು ನಾಶದ ಅವನತಿಯತ್ತ ಸಾಗುತ್ತೆ. ಪರಂಪರಾಗತವಾಗಿ ನಂಬಿಕೊಂಡು ಬಂದಿದ್ದ ವೃತ್ತಿಗಳೇನಾಗ್ತವೆ, ತಮ್ಮ ಪ್ರಸ್ತುತತೆ ಅಥವಾ ಶಕ್ತಿಯನ್ನು ಕಳೆದುಕೊಂಡು ಜನರು ಬೀದಿ ಪಾಲಾಗ್ತಾರೆ. ಇಂತಹ ವ್ಯಾಪಾರಗಳನ್ನೇ ನಂಬಿಕೊಂಡು ಜನರು ಜೀವನವನ್ನು ನಡೆಸ್ತಾ ಇರ್ತಾರೆ. ಬ್ರಿಟಿಷರು ಬಂದು ಅವಕ್ಕೆಲ್ಲನೂ ಸಹ ಕಲ್ಲಾಕ್ಬಿಡ್ತಾರೆ. ಇದಕ್ಕೆ ಪ್ರೇರಣೆಯಾದ ಅಂಶಗಳನ್ನು ರಾಜಕೀಯ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಆಡಳಿತಾತ್ಮಕ ಮತ್ತು ಸೈನಿಕ ಎಂದು ವಿಂಗಡಿಸಬಹುದು. ಇವುಗಳಲ್ಲಿ ಕೆಲವು ಪ್ರತ್ಯಕ್ಷ ಕಾರಣಗಳಾದರೆ ಮತ್ತೆ ಕೆಲವು ಪೂರಕ ಕಾರಣಗಳು ಸಹ ಆಗಿದ್ದಾವೆ. ಓಕೆ, ಫಸ್ಟ್ ಕಾರಣ ರಾಜಕೀಯ ಕಾರಣ ಅಂತ ಬರುತ್ತೆ. ರಾಜಕೀಯ ಕಾರಣ: ಬ್ರಿಟಿಷರ ದಿಗ್ವಿಜಯಗಳು ಮತ್ತು ಉದ್ದೇಶಪೂರ್ವಕ ಆಕ್ರಮಣ ನೀತಿ ಇಲ್ಲಿಯ ಆಳುವ ವರ್ಗ ಮತ್ತು ಜನತೆಯ ಭಾವನೆಗಳಿಗೆ ತೀವ್ರ ಆಘಾತವನ್ನುಂಟು ಮಾಡಿತು. ಬ್ರಿಟಿಷರು ಕೆಲವೊಂದಿಷ್ಟು ವಿಜಯಗಳನ್ನು ಸಾಧಿಸ್ತಾರೆ. ಆಮೇಲೆ ಕೆಲವೊಂದಿಷ್ಟು ಉದ್ದೇಶಪೂರ್ವಕವಾಗಿ ಆಕ್ರಮಣಗಳನ್ನು ಮಾಡ್ತಾರೆ. ಇವುಗಳಿಂದ ಏನಾಗುತ್ತೆ, ಇಲ್ಲಿ ನಮ್ಮ ದೇಶೀಯ ರಾಜ ಮಹಾರಾಜರು ಅಥವಾ ದೇಶೀಯ ಸಂಸ್ಥಾನಗಳು ಆಳುವ ವರ್ಗ ಇರ್ತದಲ್ಲ,
ಅವರಿಗೆ ಆಮೇಲೆ ಜನತೆಯ ಭಾವನೆಗಳಿಗೆ ತೀವ್ರ ಆಘಾತವನ್ನು ಉಂಟು ಮಾಡುತ್ತೆ. ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಲಾರ್ಡ್ ಡಾಲ್ಹೌಸಿಯ ಆಕ್ರಮಣಗಳು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯಿಂದಾಗಿ ಅನೇಕ ಮಹಾರಾಜರು ಮತ್ತು ನವಾಬರು ಪದಚ್ಯುತಿಗೊಳ್ಳುವಂತಾಯಿತು. ಈ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾರೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಎಷ್ಟರಲ್ಲಿ? 1799ರಲ್ಲಿ ಜಾರಿಗೆ ತರ್ತಾರೆ. ಇವರು ಲಾರ್ಡ್ ಡಾಲ್ಹೌಸಿ ಏನು ಮಾಡ್ತಾರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಅನಿಷ್ಟ ಪದ್ಧತಿಗಳನ್ನು ಜಾರಿಗೆ ತರ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೇನು? ಈ ಗಂಡು ಸಂತಾನ ಇಲ್ಲದೆ ಇರ್ತಕ್ಕಂಥ ರಾಜರು ದತ್ತು ಮಕ್ಕಳನ್ನು ತಗೊಂಡು, ಅಂದರೆ ಗಂಡು ಹುಡುಗನ ದತ್ತು ತಗೊಂಡು ಅವನಿಗೆ ರಾಜ್ಯದ ಅಭಿಷೇಕ, ರಾಜ್ಯಭಾರ ಮಾಡೋ ಅಧಿಕಾರ ಆ ಹುಡುಗನಿಗೆ ಕೊಡಬಾರ್ದು. ಆ ಥರ ಇವರು ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇದರಿಂದ ಏನಾಗುತ್ತೆ, ಅನೇಕ ಮಹಾರಾಜರು ಗಂಡು ಸಂತಾನ ಇಲ್ಲದೇನೆ ತಮ್ಮ ಎಲ್ಲ ಸಂಸ್ಥಾನವನ್ನು, ತಮ್ಮ ಸಾಮ್ರಾಜ್ಯವನ್ನು ಈ ಬ್ರಿಟಿಷರಿಗೆ ವರ್ಗಾಯಿಸುವಂತೆ ಆಗುತ್ತೆ. ರಾಜ ಮಹಾರಾಜರು ನವಾಬರು ಪದಚ್ಯುತಿಗೊಳ್ಳುವಂತ ಆಗುತ್ತೆ. ಸತಾರ, ಜೈಪುರ, ಸಂಬಾಲ್ಪುರ, ಉದಯಪುರ, ಝಾನ್ಸಿ, ಔಧ್ ಇವೇ ಮೊದಲಾದ ಸಂಸ್ಥಾನದ ಡಾಲ್ಹೌಸಿಯಿಂದ ಆಕ್ರಮಿಸಲ್ಪಟ್ಟವು. ಈ ಡಾಲ್ಹೌಸಿ ತಗೊಂಡು ಬಂದಿರ್ತಾನಲ್ಲ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ, ಇದರಿಂದ ಫಸ್ಟ್ ಈ ಬ್ರಿಟಿಷರ ಅಧೀನಕ್ಕೊಳಪಟ್ಟ ಸಂಸ್ಥಾನ ಯಾವುದು ಅಂತ ಕೇಳಿದಾಗ ಸತಾರ ಅನ್ನೋದು ನೆನಪಲ್ಲಿರಲಿ. ಈ ಹಿಂದೆ ಎಕ್ಸಾಮಿಗೆ ಕೇಳಿದ್ದಾರೆ ಈ ಥರ, ಫಸ್ಟ್ ಸಂಸ್ಥಾನ ಯಾವುದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಲ್ಲಿ ಸಾಮ್ರಾಜ್ಯವನ್ನು ಕಳೆದುಕೊಂಡ ಸಾಮ್ರಾಜ್ಯ ಯಾವುದು, ಯಾವ ಒಂದು ಪ್ರಾಂತ್ಯ ಅಂತ ಕೇಳಿದ್ರು. ಸತಾರ ನೋಡಿ, ಸತಾರ, ಜೈಪುರ, ಸಂಬಾಲ್ಪುರ, ಉದಯಪುರ, ಝಾನ್ಸಿ. ನೋಡಿ, ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಇವರು ವಿರುದ್ಧ ತುಂಬಾನೇ ಹೋರಾಟ ಮಾಡ್ತಾಳೆ, ಆದರೆ ಅದರಲ್ಲೂ ಇವರು ಮರಣವನ್ನು ಅಪ್ತಾರೆ. ಇವರು ಬ್ರಿಟಿಷರು ಈಕೆಯನ್ನು ಸೋಲಿಸಿ ಅಲ್ಲೇ ಮರಣವನ್ನು ಅಪ್ಪೋ ಥರ ಮಾಡ್ತಾರೆ, ಅಂದರೆ ಕೊಂದು ಬಿಡ್ತಾರೆ ಈಕೆಗೆ. ನೆಕ್ಸ್ಟು ಹೌದು, ಇವುಗಳೆಲ್ಲ ಡಾಲ್ಹೌಸಿಯ ಆಕ್ರಮಿಸಲ್ಪಟ್ಟಿರ್ತಕ್ಕಂಥ ಸಂಸ್ಥಾನಗಳಾಗಿದ್ದಾವೆ. ಈ ಸಂಕ್ರಮಣ ಸ್ಥಿತಿಯ ರಾಜಕೀಯ ಒತ್ತಡಗಳಿಂದ ಮೊಘಲ್ ರಾಜ ಬಹದ್ದೂರ್ ಶಹ ರಾಜಕೀಯವಾಗಿ ಕೇವಲ ನಾಮಮಾತ್ರ ಚಕ್ರವರ್ತಿಯಾದನು. ಬ್ರಿಟಿಷರು ಈ ಬಹದ್ದೂರ್ ಶಾ ಇರ್ತಾನಲ್ಲ, ಈತ ಈ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಏನು ಮಾಡ್ತಾನೆ, ಬಹದ್ದೂರ್ ಶಾ ಕೇವಲ ರಾಜಕೀಯವಾಗಿ ನಾಮಮಾತ್ರ ಚಕ್ರವರ್ತಿ ಆಗ್ತಾನೆ. ಎಲ್ಲ ಆಡಳಿತದ ನಿರ್ಧಾರಗಳನ್ನೆಲ್ಲ ಬ್ರಿಟಿಷರೇ ತಗೊಳ್ತಾ ಇರ್ತಾರೆ. ಅವರ ಕೈಗೊಂಬೆಯಾಗಿ ಈತ ಬಹದ್ದೂರ್ ಶಾಹ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಕೆಲವು ರಾಜರ ವಿಶ್ರಾಂತಿ ವೇತನ ತಡೆ ಹಿಡಿಯಲಾಯಿತು. ರಾಜರಿಗೆ ವಿಶ್ರಾಂತಿ ವೇತನ ಕೊಡ್ತೀವಿ ಅಂತ ಇವ್ರು ಹೇಳಿರ್ತಾರಲ್ಲ, ಅದನ್ನ ಇವ್ರೇನ್ ಮಾಡ್ತಾರೆ, ವಿಶ್ರಾಂತಿ ವೇತನ ತಡೆ ಹಿಡಿತಾರೆ, ಅಂದ್ರೆ ಕೊಡೋದನ್ನ ನಿಲ್ಲಿಸ್ತಾರೆ. ರಾಜರ ಬಿರುದುಗಳ ಸಹ ಇವರು ರದ್ದು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಆಡಳಿತಾತ್ಮಕ ಕಾರಣಗಳು ಬರ್ತವೆ. ಬ್ರಿಟಿಷರು ಎಲ್ಲ ನಾಗರಿಕ ಮತ್ತು ಸೈನಿಕ ಉನ್ನತ ಹುದ್ದೆಗಳನ್ನು ಯುರೋಪಿಯನ್ನರಿಗೆ ಮೀಸಲು ಇಡುವ ಉದ್ದೇಶದಿಂದ ತಮ್ಮ ಹೊಸ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದರು. ಬ್ರಿಟಿಷರು ನಾಗರಿಕ ಮತ್ತು ಸೈನಿಕ ಅಂತೇಳಿ ಒಂದಿಷ್ಟು ಉನ್ನತ ಹುದ್ದೆಗಳನ್ನು ಯುರೋಪಿಯನ್ನರಿಗೆ ಮೀಸಲಿಡಬೇಕು ಅನ್ನೋ ಉದ್ದೇಶದಿಂದ ಒಂದು ಹೊಸ ಆಡಳಿತ ವ್ಯವಸ್ಥೆಯನ್ನು ರೂಪಿಸ್ತಾರೆ, ಜಾರಿಗೆ ತಗೊಂಡು ಬರ್ತಾರೆ. ಈ ವ್ಯವಸ್ಥೆಯ ಸ್ವರೂಪವು ಜನಸಾಮಾನ್ಯರಿಗೆ ಸ್ಪಂದಿಸುವಲ್ಲಿ ವಿಫಲಗೊಂಡಿದ್ದನ್ನು ಬಯಲುಗೊಳಿಸಿತು. ಆಡಳಿತದಲ್ಲಿ ಮಧ್ಯವರ್ತಿಗಳ ಪಾತ್ರ ಪ್ರಮುಖವಾಗಿತ್ತು. ಕಾನೂನಿನ ಆಳ್ವಿಕೆಯು ಸಾಮಾಜಿಕ ಶ್ರೇಣಿಯ ವ್ಯವಸ್ಥೆಯ ಕುಸಿತಕ್ಕೆ ದಾರಿ ಮಾಡಿಕೊಟ್ಟಿತು. ಈ ಕಾನೂನಿನ ಆಳ್ವಿಕೆ ತಗೊಂಡು ಬಂದು ಏನು ಮಾಡುತ್ತೆ, ಸಾಮಾಜಿಕ ಶ್ರೇಣಿ ವ್ಯವಸ್ಥೆ ಏನು ಮಾಡುತ್ತೆ, ಇಲ್ಲಿ ಕುಸಿತಕ್ಕೆ ಒಳಗಾಗುತ್ತೆ. ನೋಡಿ, ಮೇಲ್ವರ್ಗದವರು ಈ ಥರ ಇರಬೇಕು, ಅಂದರೆ ಬ್ರಾಹ್ಮಣರು ಈ ಥರ ಯಜ್ಞಾಗಾದಿಗಳನ್ನು ಮಾಡಬೇಕು, ಪಂಡಿತರಾಗಬೇಕು, ಆಮೇಲೆ ಕ್ಷತ್ರಿಯರು ಆಳ್ವಿಕೆಯನ್ನು ಮಾಡಬೇಕು. ಈ ಥರ ಸಾಮಾಜಿಕ ಶ್ರೇಣಿ ವ್ಯವಸ್ಥೆ ಇರುತ್ತೆ. ಅದೆಲ್ಲ ಇಲ್ಲೇನಾಗುತ್ತೆ, ಕುಸಿತಕ್ಕೆ ಒಳಗಾಗುತ್ತೆ. ಪರ್ಷಿಯನ್ ಭಾಷೆಗೆ ಬದಲಾಗಿ ಇಂಗ್ಲಿಷ್ ನ್ಯಾಯಾಲಯದ ಭಾಷೆಯಾಗಿದ್ದು ಜನತೆಗೆ ಮತ್ತು ಭಾರತೀಯ ಆಳುವ ವರ್ಗಕ್ಕೆ ಸರಿ ಹೊಂದಲಿಲ್ಲ. ಈ ಪರ್ಷಿಯನ್ ಭಾಷೆಯನ್ನು ಬಿಟ್ಟು ಏನು ಮಾಡ್ತಾರೆ,
ಇಂಗ್ಲಿಷ್ ಭಾಷೆಯನ್ನು ನ್ಯಾಯಾಲಯದ ಭಾಷೆಯಾಗಿ ಮಾಡ್ತಾರೆ. ಇದರಿಂದ ಅಲ್ಲಿನ ಜನತೆಗೆ ಆಮೇಲೆ ಭಾರತೀಯ ಆಳುವ ವರ್ಗಕ್ಕೆ ಇದು ಸರಿ ಹೋಗೋದಿಲ್ಲ. ನೆಕ್ಸ್ಟು ಆರ್ಥಿಕ ಕಾರಣ ಬರುತ್ತೆ. ಬ್ರಿಟಿಷರು ತಮ್ಮ ಲಾಭಕ್ಕಾಗಿ ಭಾರತದ ಆರ್ಥಿಕ ಸಂಪನ್ಮೂಲಗಳು ಮತ್ತು ಸಂಪತ್ತನ್ನು ದೋಚುವುದಕ್ಕಾಗಿ ತಮ್ಮ ರಾಜಕೀಯ ಅಧಿಕಾರವನ್ನು ಬಳಸಿಕೊಂಡರು. ಈ ಬ್ರಿಟಿಷರು ತಮ್ಮ ಲಾಭಕ್ಕಾಗಿ ಏನು ಮಾಡ್ತಾರೆ, ಭಾರತದ ಆರ್ಥಿಕ ಸಂಪನ್ಮೂಲಗಳನ್ನು ಮತ್ತು ಸಂಪತ್ತನ್ನು ದೋಚುವುದು ತಮ್ಮ ರಾಜಕೀಯ ಅಧಿಕಾರವನ್ನಾಗಿ ರೂಪಿಸ್ಕೊತಾರೆ. ಬ್ರಿಟಿಷರ ವ್ಯಾಪಾರಿ ಹಿತಾಸಕ್ತಿಯಿಂದಾಗಿ ಗುಡಿ ಕೈಗಾರಿಕೆ ಮತ್ತು ಇನ್ನಿತರ ಸ್ಥಳೀಯ ಕೈಗಾರಿಕೆಗಳು ನಾಶ ಹೊಂದಿದವು. ಆವಾಗಲೇ ಹೇಳಿದ್ನಲ್ಲ, ಕಚ್ಚಾ ವಸ್ತುಗಳ ಕೊರತೆಯಿಂದಾಗಿ ಏನಾಗುತ್ತೆ, ಗುಡಿ ಕೈಗಾರಿಕೆಗಳು ನಾಶ ಆಗ್ತವೆ. ಆಮೇಲೆ ಸರಿಯಾದ ಬೆಲೆ ಸಿಗದೇ ಇರೋದ್ರಿಂದ ಈ ಗುಡಿ ಕೈಗಾರಿಕೆಗಳು ಇನ್ನಿತರ ಸ್ಥಳೀಯ ಕೈಗಾರಿಕೆಗಳು ಏನಾಗ್ತವೆ, ನಾಶ ಹೊಂದ್ತವೆ. ಭೂಕಂದಾಯ ನೀತಿಯು ಅತ್ಯಂತ ಶೋಷಣಾತ್ಮಕವಾಗಿತ್ತು. ಯಾಕಂದ್ರೆ ಏನು ಇಳುವರಿ ಬರ್ತಾ ಇತ್ತಲ್ಲ, ಅದರ ಅರ್ಧ ಭಾಗವನ್ನು ಬ್ರಿಟಿಷರಿಗೆ ನೀಡಬೇಕಾಗ್ತಿತ್ತು. ಆಮೇಲೆ ಅದು ಇವರೇನು ದವಸ ಧಾನ್ಯಗಳು ಬಿತ್ತಾ ಇದ್ರಲ್ಲ, ಆ ರೀತಿಯಾದ ಕೊಡೋ ಹಾಗಿರ್ಲಿಲ್ಲ, ಇವರು ನಗದು ರೂಪದಲ್ಲೇ ಕೊಡಬೇಕಾಗಿತ್ತು. ಹಾಗಾಗಿ ಭೂಕಂದಾಯ ನೀತಿಯಿಂದ ನಮ್ಮ ಜನರು ತುಂಬಾ ಶೋಷಣೆಗೆ ಒಳಗಾಗ್ತಾರೆ. ಅನೇಕ ತಾಲೂಕುದಾರರ ಮತ್ತು ಜಮೀನ್ದಾರರ ಸ್ಥಾನಮಾನ ಮತ್ತು ವರಮಾನದ ಮೂಲವನ್ನು ಕಿತ್ತುಕೊಳ್ಳಲಾಯಿತು. ಈ ಜನರು ಸರಿಯಾಗಿ ಕಂದಾಯ ವಸೂಲಿ ಮಾಡಕ್ಕ ಆಗ್ಲಾರ್ದೇನೆ ಇವು ತಾಲೂಕುದಾರರು ಮತ್ತು ಜಮೀನ್ದಾರರು ಇರ್ತಾರಲ್ಲ, ಅವರ ವರಮಾನದ ಮೂಲವನ್ನು ಇವರು ಕಿತ್ಕೊಂತಾರೆ. ದೊಡ್ಡ ಪ್ರಮಾಣದ ಸಂಪತ್ತಿನ ಹೊರಹರಿವು ಸೃಷ್ಟಿಯಾಯಿತು. ಈ ಥರ ಇದೇನಂದ್ರೆ, ಹೊರಹರಿವು ಅಂತಂದ್ರೇನು, ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಸಂಪತ್ತು ಬೇರೆ ದೇಶಗಳಿಗೆ ಸಂಪತ್ತು ಸೋರಿಕೆ ಆಗ್ತಾ ಇರುತ್ತೆ. ವ್ಯವಸಾಯದ ವಾಣಿಜ್ಯೀಕರಣದಿಂದಾಗಿ ರೈತರ ಆರ್ಥಿಕ ಶಕ್ತಿಯು ಕ್ಷೀಣಿಸಿತು. ತೀವ್ರ ಬರಗಾಲಗಳು ಲಕ್ಷಾಂತರ ಜನರನ್ನ ಬಲಿ ತೆಗೆದುಕೊಂಡವು. ತೀವ್ರ ಬರಗಾಲ ಬರುತ್ತಲ್ಲ, ಎಷ್ಟೇ ಬರಗಾಲನಾದ್ರೂ ಬರಲಿ, ಏನಾದ್ರೂ ಆಗಲಿ, ಜನರು ಯಾವ ಥರ ಕಷ್ಟ ಅನುಭವಿಸ್ತಿದ್ದಾರೆ ಏನೂ ಲೆಕ್ಕ ಮಾಡಲಾರ್ದೇನೆ ಬ್ರಿಟಿಷರು ಏನು ಮಾಡ್ತಾರೆ, ಕಂದಾಯ ಕಟ್ಟುನಿಟ್ಟಾಗಿ ವಸೂಲಿಯನ್ನು ಮಾಡ್ತಾ ಇರ್ತಾರೆ. ಇಂತಹ ತೀವ್ರ ಬರಗಾಲದಿಂದ ಲಕ್ಷಾಂತರ ಜನ ಏನು ಮಾಡ್ತಾರೆ, ಸಾವನ್ನಪ್ತಾರೆ. ಈ ಎಲ್ಲ ಅಂಶಗಳು ಭಾರತವನ್ನು ಬಡತನಕ್ಕೆ ತಳ್ಳಿದವು. ಈ ಎಲ್ಲ ಅಂಶಗಳೇನಾಗುತ್ತೆ, ಭಾರತ ಇನ್ನೂ ಒಂದಿಷ್ಟು ಬಡತನಕ್ಕೆ ಹೋಗೋ ಥರ ಮಾಡುತ್ತೆ. ನೆಕ್ಸ್ಟ್ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಬರ್ತವೆ. ಅನೇಕ ಸಾಮಾಜಿಕ ಮತ್ತು ಧಾರ್ಮಿಕ ಅಂಶಗಳು ಸಹ ದಂಗೆಯ ಸ್ಫೋಟಕ್ಕೆ ಕಾರಣವಾದವು. ಇಂಗ್ಲಿಷರು ತಮ್ಮ ಜನಾಂಗೀಯ ಶ್ರೇಷ್ಠತೆಯ ಅಮಲಿನಲ್ಲಿದ್ದರು. ಅವರು ಬಿಳಿಯರ ಮೇಲಿನ ಹೊರೆ ಸಿದ್ಧಾಂತವನ್ನು ಆಚರಿಸ್ತಾ ಇದ್ರು. ಬಿಳಿಯರ ಮೇಲಿನ ಹೊರೆ ಅಂತೇಳಿ, ಈ ಬಿಳಿಯರಂದ್ರೇನು, ಬ್ರಿಟಿಷರು, ಅವ್ರ ಮೇಲಿನ ಹೊರೆ ಅನ್ನೋ ಒಂದು ಸಿದ್ಧಾಂತವನ್ನು ಆಚರಿಸ್ತಾ ಇದ್ರು. ಭಾರತೀಯರನ್ನ ನಾಗರಿಕರನ್ನಾಗಿ ಮಾಡಲೆಂದೇ ಬಂದಿದ್ದೇವೆಂದು ಹೇಳತೊಡಗಿದರು. ಇವ್ರೇನ್ ಮಾಡ್ತಾರೆ, ತಮ್ಮ ಒಂದು ಅನಿಷ್ಟ ಪದ್ಧತಿಗಳನ್ನ ಜಾರಿಗೆ ತಗೊಂಡು ಬಂದು ಭಾರತೀಯರನ್ನೇ ಆಳುವ ವರ್ಗವನ್ನಾಗಿ ಮಾಡಿಕೊಂಡು, ಅಂದ್ರೆ ತಮ್ಮ ಅಡಿಯಲ್ಲಿ ಗುಲಾಮಗಿರಿ ತರ ಮಾಡ್ಕೊತಾ ಇರ್ತಾರೆ ನಮ್ಮ ಭಾರತೀಯ ಜನರನ್ನ. ಆಮೇಲೆ ಭಾರತೀಯ ಸಂಸ್ಥಾನಗಳನ್ನ ಮಾಡಿಕೊಂಡು ಅವ್ರನ್ನ ಏನಂತಾರೆ, ನಿಮ್ಮನ್ನ ನಾಗರಿಕರನ್ನಾಗಿ ಮಾಡೋದಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳ್ಕೊಂತಾರೆ. ಅವರು ಭಾರತೀಯರನ್ನು ಸಂಸ್ಕೃತಿ ಮತ್ತು ನಾಗರಿಕತೆಯ ಗಂಧವಿಲ್ಲದ ಅನಾಗರಿಕರು ಎಂದು ಬಣ್ಣಿಸಿದರು. ನೋಡಿ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಇವರು. ಭಾರತೀಯರನ್ನ ಸಂಸ್ಕೃತಿ ಮತ್ತು ನಾಗರಿಕತೆಯ ಗಂಧನೇ ಇರ್ಲಾರ್ದ ಅನಾಗರಿಕರು ಅಂತೇಳಿ ವರ್ಣಿಸ್ತಾರೆ ಭಾರತೀಯರನ್ನು ಅವರು ಹಂದಿ, ಆಮೇಲೆ ಕರಿ ಮನುಷ್ಯರು ಇತ್ಯಾದಿ ಪದಗಳಿಂದ ಸಂಬೋಧಿಸ್ತಾ ಇದ್ರು. ಭಾರತೀಯರನ್ನ ಏನಂತ ಕರಿತಾ ಇದ್ರು ನೋಡಿ, ಇವರು ಹಂದಿ ಅಂತ ಕರಿತಾ ಇದ್ರು. ಆಮೇಲೆ ಕರಿ ಮನುಷ್ಯ, ಬ್ಲ್ಯಾಕ್ ಮ್ಯಾನ್ ಅಂತ ಕರಿತಾ ಇದ್ರು. ಮುಂತಾದ ಪದಗಳಿಂದ ಸಂಬೋಧಿಸ್ತಾ ಇದ್ರು. ಯುರೋಪಿಯನ್ನರ ಮೇಲುಸ್ತುವಾರಿಯಲ್ಲಿದ್ದ ಹೋಟೆಲ್ ಮತ್ತು ಕ್ಲಬ್ಗಳಿಗೆ ಭಾರತೀಯರಿಗೆ ಪ್ರವೇಶವಿಲ್ಲ, ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಪ್ರವೇಶ ನಿಷಿದ್ಧ ಎಂಬ ನಾಮಫಲಕಗಳನ್ನು ಅಲ್ಲಿ ತೂಕು ಹಾಕಲಾಗಿತ್ತು. ನೋಡಿ ಈ ತರ ಅಂದ್ರೆ ಈ ಹೋಟೆಲ್ಗಳು, ಕ್ಲಬ್ಗಳು ಇರ್ತಾವಲ್ಲ, ಬ್ರಿಟಿಷರು ಏನು ಸ್ಥಾಪನೆ ಮಾಡಿರ್ತಾರಲ್ಲ, ಅಲ್ಲಿ ಈ ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಪ್ರವೇಶವಿಲ್ಲ ಅಂತೇಳಿ ನಾಮಫಲಕಗಳನ್ನ, ಅಂದ್ರೆ ನೇಮ್ ಬೋರ್ಡ್ಗಳನ್ನ ಅಲ್ಲಿ ಹಾಕ್ತಾ ಇದ್ರು. ಈಗ ಹೆಂಗ ಮನೆಯಲ್ಲಿ
ದೊಡ್ಡ ದೊಡ್ಡ ಮನೆಗಳಲ್ಲಿ ಮುಂದೆ ನಾಯಿದೆ ಎಚ್ಚರಿಕೆ ಅಂತ ಹಾಕ್ತಾ ಇರ್ತಾರಲ್ಲ ಬೋರ್ಡು, ಆ ಥರ ಅಲ್ಲಿ ಬ್ರಿಟಿಷರು ಹಾಕ್ತಾ ಇರ್ತಾರಂತೆ, ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಪ್ರವೇಶವಿಲ್ಲ ಅಂತ. ಮೇಲಾಗಿ ಸತಿ ಪದ್ಧತಿ ಮತ್ತು ಬಾಲ್ಯ ವಿವಾಹ ನಿಷೇಧ, ವಿಧವಾ ಪುನರ್ವಿವಾಹಕ್ಕೆ ಪ್ರೋತ್ಸಾಹ ಸಹ ನೀಡ್ತಾರೆ ಇವರು. ನೋಡಿ, ಈ ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಪ್ರವೇಶವಿಲ್ಲ ಅನ್ನೋದು ಈ ಭಾರತೀಯರೇನು ಮಾಡ್ತಾರೆ, ತುಂಬ ಕಟುವಾಗಿ ಟೀಕಿಸ್ತಾರೆ ಅದನ್ನು. ಈ ಬಾಲ್ಯ ವಿವಾಹವನ್ನು ನಿಷೇಧ ಮಾಡ್ತಾರೆ. ಆಮೇಲೆ ವಿಧವಾ ಪುನರ್ವಿವಾಹಕ್ಕೆ ಇವರು ಪ್ರೋತ್ಸಾಹವನ್ನು ನೀಡ್ತಾರೆ. ಈ ಕ್ರಮವು ಸಾಂಪ್ರದಾಯಿಕ ಭಾರತೀಯರಿಗೆ ನುಂಗಲಾರದ ತುತ್ತಾಗಿತ್ತು. ನೋಡಿ, ಈ ಬಾಲ್ಯ ವಿವಾಹ ನಿಷೇಧ ಮಾಡೋದು ಒಂದು ರೀತಿಯಲ್ಲಿ ಒಳ್ಳೆಯದೇ, ಬಟ್ ಆಗಿನ ಸಮಾಜದಲ್ಲಿ ಬಾಲ್ಯ ವಿವಾಹ ಯಥೇಚ್ಛವಾಗಿ ನಡೀತಾ ಇರುತ್ತೆ. ಹಾಗೆ ವಿಧವಾ ಪುನರ್ವಿವಾಹ, ವಿಧವೆಯರು ಪುನರ್ವಿವಾಹ ಮಾಡ್ಕೊಳ್ಬೇಕು ಅನ್ನೋದು ಈ ಮಾಡ್ಕೊಳ್ಳೋದಕ್ಕೆ ಇವ್ರೇನು ಮಾಡ್ತಾರೆ, ಪ್ರೋತ್ಸಾಹವನ್ನು ನೀಡ್ತಾರೆ. ಇದು ಸಹ ಒಂದು ರೀತಿಯಲ್ಲಿ ಒಳ್ಳೆಯದೇ. ಈ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಏನು ನಡೀತಾವಲ್ಲ, ಆ ಎಲ್ಲರೂ ಸಹ ಇದನ್ನೇ ಹೇಳ್ತಾರೆ, ಬಾಲ್ಯ ವಿವಾಹ ನಿಷೇಧ ಮಾಡಬೇಕು ಅಂತಾನೆ ಹೇಳ್ತಾರೆ, ವಿಧವೆಯರಿಗೆ ಪುನರ್ವಿವಾಹ ಮಾಡೋದಕ್ಕೆ ಅವಕಾಶ ನೀಡಬೇಕು ಅಂತಾನೆ ಮಾಡ್ತಾರೆ. ಅದೇ ರೀತಿಯಾಗಿ ಬ್ರಿಟಿಷರು ಮಾಡ್ತಾರೆ. ಬಟ್ ಇದೇನಾಗುತ್ತೆ, ಆಗಿನ ಸಾಂಪ್ರದಾಯಿಕ ಭಾರತೀಯರಿಗೆ ಇದೇನಾಗುತ್ತೆ, ಒಂಥರ ಅನೈತಿಕ ಮಾರ್ಗ, ಅಂದರೆ ಅನಿಷ್ಟ ಪದ್ಧತಿ ಅನ್ನೋ ಥರ ನೋಡ್ತಾರೆ ಈ ಭಾರತೀಯರು. ಇದೇನಾಗುತ್ತೆ, ಭಾರತೀಯರಿಗೆ ನುಂಗಲಾರದ ತುತ್ತಾಗುತ್ತೆ. ಜೊತೆಗೆ ಕ್ರೈಸ್ತ ಮತ ಪ್ರಚಾರವು ಸಮಾಜದಲ್ಲಿ ಬ್ರಿಟಿಷರ ವಿರುದ್ಧ ಆಂದೋಲನ ರೂಪುಗೊಳ್ಳಲು ಕಾರಣವಾಯಿತು. ಈ ಕ್ರೈಸ್ತ ಮತ ಪ್ರಚಾರ ಮಾಡ್ತಾರಲ್ಲ, ಇದೇನಾಗುತ್ತೆ, ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಆಂದೋಲನ ಆಗೋದಕ್ಕೆ ಕಾರಣವಾಗುತ್ತೆ. ಹಿಂದೂಗಳು ತಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿನ ಬ್ರಿಟಿಷರು ಮಾಡುತ್ತಿರುವ ಹಸ್ತಕ್ಷೇಪ ಎಂದು ಭಾವಿಸಿದರು. ಇವರೆಲ್ಲ ಇಷ್ಟು ಮಾಡ್ತಾರಲ್ಲ, ಈ ಬಾಲ್ಯ ವಿವಾಹ ನಿಷೇಧ ಮಾಡೋದು, ವಿಧವಾ ಪುನರ್ವಿವಾಹ ಮಾಡೋದು, ಕ್ರೈಸ್ತ ಮತ ಪ್ರಚಾರ ಮಾಡೋದು, ಇದೆಲ್ಲ ಏನಾಗುತ್ತೆ, ಹಿಂದೂಗಳಿಗೆ ತಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ತಲೆ ದೂರಿಸ್ತಾ ಇದ್ದಾರೆ ಅಂತ ಭಾವಿಸ್ತಾರೆ. ಅಷ್ಟೇ ಅಲ್ಲದೆ ಹೊಸ ರೈಲು ಮಾರ್ಗ ಮತ್ತು ಟೆಲಿಗ್ರಾಫ್ ತಂತಿಗಳ ನಿರ್ಮಾಣ ಕಾರ್ಯವು ಬ್ರಿಟಿಷರನ್ನ ಅನುಮಾನದಿಂದ ನೋಡಲಾಯಿತು. ಇವ್ರೇನು ಮಾಡ್ತಾರೆ, ಬ್ರಿಟಿಷರು ಟೆಲಿಗ್ರಾಫ್ ತಂತಿ ಕಾರ್ಯಗಳನ್ನು ಮಾಡ್ತಾರೆ. ಆಮೇಲೆ ಹೊಸ ರೈಲು ಮಾರ್ಗಗಳನ್ನು ಸಹ ಸೃಷ್ಟಿ ಮಾಡ್ತಾರೆ. ಇವೆಲ್ಲ ಏನಾಗುತ್ತೆ, ಬ್ರಿಟಿಷರು ಏನೇ ಮಾಡಿದ್ರು ಈ ಭಾರತೀಯರು ಅನುಮಾನದಿಂದ ನೋಡುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗುತ್ತೆ. ಬಿಳಿಯರ ಮೇಲಿನ ಹೊರೆ ಎಂದರೆ ಭಾರತೀಯರು ಅನಾಗರಿಕರು, ಅವರನ್ನು ನಾಗರಿಕರನ್ನಾಗಿ ಮಾಡಲು ಯುರೋಪಿಯನ್ನರು ಬಂದಿದ್ದಾರೆ. ಅನಾಗರಿಕರನ್ನ ನಾಗರಿಕರನ್ನಾಗಿಸುವುದು ಬಿಳಿಯರ ಮೇಲಿನ ಜವಾಬ್ದಾರಿ. ಇದೊಂದು ವಸಾಹತುಶಾಹಿಯ ನಾಜೂಕಿನ ತಂತ್ರವಾಗಿತ್ತು. ನೋಡಿ, ಬಿಳಿಯರ ಮೇಲಿನ ಹೊರೆ ಅನ್ನೋದು ಎಷ್ಟು ಅರ್ಥಗರ್ಭಿತವಾಗಿದೆ ಇಲ್ಲಿ ಈ ಶಬ್ದ. ಭಾರತೀಯರೇನಾಗಿದ್ದಾರೆ, ಸಂಸ್ಕೃತಿ ಮತ್ತು ನಾಗರಿಕತೆ ಗೊತ್ತಿಲ್ಲದೆ ಇರತಕ್ಕಂಥ ಅನಾಗರಿಕರು, ಇವರನ್ನ ನಾಗರಿಕರನ್ನಾಗಿ ಮಾಡೋದು ಬಿಳಿಯರ ಮೇಲಿನ ಜವಾಬ್ದಾರಿ ಅನ್ನೋದೇ ಬಿಳಿಯರ ಮೇಲಿನ ಹೊರೆ ಅನ್ನೋದು ಒಂದು ಅರ್ಥ ಆಗುತ್ತೆ. ನೋಡಿ, ನೆನಪಲ್ಲಿ ಇಟ್ಕೊಳ್ಳಿ. ಈ ಸಿದ್ಧಾಂತ ಕೊಟ್ಟವನು ಕವಿ ರುಡ್ಯಾರ್ಡ್ ಕಿಪ್ಲಿಂಗ್. ನೋಡಿ, ರುಡ್ಯಾರ್ಡ್ ಕಿಪ್ಲಿಂಗ್ ಈ ಸಿದ್ಧಾಂತವನ್ನು ಕೊಡ್ತಾರೆ. ಕೇಳ್ತಾರೆ ಎಕ್ಸಾಮಲ್ಲಿ, ಈ ಸಿದ್ಧಾಂತವನ್ನು ಕೊಟ್ಟವರು ಯಾರು ಅಂತ. ರುಡ್ಯಾರ್ಡ್ ಕಿಪ್ಲಿಂಗ್ ಅನ್ನೋದು ನೆನಪಲ್ಲಿ ಇಟ್ಕೊಳ್ರಿ. ಅಂದರೆ ಇವ್ರು ಮಾತ್ರ ನಾಗರಿಕರು, ಇವರಿಗೆಲ್ಲಾನು ಗೊತ್ತಿದೆ, ಸಂಸ್ಕೃತಿ ಎಲ್ಲ ಗೊತ್ತಿದೆ ಇವರಿಗೆ, ಭಾರತೀಯರು ಅನಾಗರಿಕರು ಅನ್ನೋದು ಇವ್ರ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಸೈನಿಕ ಕಾರಣ ಬರುತ್ತೆ. ಭಾರತೀಯ ಸೈನಿಕರಲ್ಲಿ ಅನೇಕ ಅಸಂತೃಪ್ತಿಗಳಿದ್ದವು. ಭಾರತೀಯ ಸೈನಿಕರಲ್ಲಿ ಏನಾಗುತ್ತೆ, ಅನೇಕ ಅಸಂತೃಪ್ತಿ. ಅಂದರೆ ಈ ಬ್ರಿಟಿಷ್ ಸೈನಿಕರಿಗೆ ಒಂದು ರೀತಿಯಾದ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವೆ, ಆಮೇಲೆ ಭಾರತೀಯ ಸೈನಿಕರಿಗೆ ಇನ್ನೊಂದು ಥರ ಇರ್ತವೆ. ಸಂಬಳದಲ್ಲೂ ಅಷ್ಟೇ, ಭಾರತೀಯ ಸೈನಿಕರಿಗೆ ಕಡಿಮೆ ಸಂಬಳ ಸಿಗ್ತಾ ಇರುತ್ತೆ, ಬ್ರಿಟಿಷ್ ಸೈನಿಕರಿಗೆ ಜಾಸ್ತಿ ಸಂಬಳ ಸಿಗ್ತಾ ಇರುತ್ತೆ. ಹಾಗೆ ಭಾರತೀಯ ಸೈನಿಕರು ಜಾಸ್ತಿ ಕೆಲಸ ಮಾಡ್ತಾ ಇರ್ತಾರೆ, ಬ್ರಿಟಿಷ್ ಸೈನಿಕರು ಕಡಿಮೆ ಕೆಲಸ ಮಾಡಿದ್ರು ಅವರಿಗೆ ಭಾರತೀಯ ಸೈನಿಕರಿಗಿಂತನೂ ಜಾಸ್ತಿ ಸಂಬಳ ಅವ್ರಿಗೆ ಸಿಗ್ತಾ ಇರುತ್ತೆ. ಇವೆಲ್ಲ ಸಹ ಭಾರತೀಯ ಸೈನಿಕರಲ್ಲಿ ಅಸಂತೃಪ್ತಿಗೆ ಒಳಗಾಗೋ ಥರ ಮಾಡ್ತವೆ. ಸೈನಿಕರು ಪಾರಂಪರಿಕವಾಗಿ ಬಳಸುತ್ತಿದ್ದ ಧಾರ್ಮಿಕ ಚಿಹ್ನೆ ಮತ್ತು ಪೇಟಗಳನ್ನು ಧರಿಸಬಾರದೆಂಬ ನಿಷೇಧಕ್ಕೊಳಪಟ್ಟಿದ್ದರು. ನೋಡಿ, ಧಾರ್ಮಿಕ ಚಿಹ್ನೆ ಅಂದ್ರೇನು, ಈಗ ಮುಸ್ಲಿಮ್ಸ್ ಏನು ಮಾಡ್ತಾರೆ, ಪೇಟ ಥರ
ಟೊಪ್ಪಿಗೆ ಥರ ಹಾಕ್ತಾ ಇರ್ತಾರೆ. ಹಾಗೆ ಹಿಂದೂಗಳು ಯಾವುದೋ ವಸ್ತ್ರ ಯೂಸ್ ಮಾಡ್ಕೊಳ್ಳೋದಾಗಲಿ, ಈ ಥರ ಚಿಹ್ನೆಗಳಿರ್ತಾವಲ್ಲ, ಅವ್ರವ್ರ ಧಾರ್ಮಿಕ ಸಂಕೇತವಾಗಿ ಧರಿಸ್ತಾ ಇರ್ತಾರಲ್ಲ, ಅವುಗಳನ್ನು ಧರಿಸಬಾರ್ದು ಅಂತ ಈ ನಿಷೇಧ ಮಾಡ್ತಾ ಇರ್ತಾರೆ ಬ್ರಿಟಿಷರು. ಭಾರತೀಯ ಸೈನಿಕರಿಗೆ ಅತ್ಯಂತ ಕಡಿಮೆ ವೇತನ ಇತ್ತು ಮತ್ತು ಮುಂಬಡ್ತಿಯ ಅವಕಾಶಗಳು ಇಲ್ಲವಾಗಿದ್ದವು. ಮುಂಬಡ್ತಿ ಅಂದ್ರೇನು, ಈಗ ಕಡಿಮೆ ಹಂತದ ಸೇವೆಯಲ್ಲಿದ್ದವರಿಗೆ ಕೆಲವೊಂದಿಷ್ಟು ವರ್ಷ ಆದಮೇಲೆ ಬಡ್ತಿ ನೀಡಿ ಮುಂದಿನ ಮೇಲ್ ಹಂತದ ವ್ಯವಸ್ಥೆಗೆ ಕಳಿಸೋದು. ಆ ಥರ ವ್ಯವಸ್ಥೆ ಅವಕಾಶ ಇವ್ರಿಗೆ ಇರ್ತಾ ಇರಲಿಲ್ಲ ಭಾರತೀಯ ಸೈನಿಕರಿಗೆ. ಬ್ರಿಟಿಷ್ ಸೈನಿಕರಿಗೆ ಮಾತ್ರ ಹೆಚ್ಚಿನ ಸಂಬಳ ಮತ್ತು ಇತರೆ ಸೌಲಭ್ಯಗಳು ನೀಡಲಾಗ್ತಾ ಇತ್ತು. ಆವಾಗಲೇ ಹೇಳಿದ್ನಲ್ಲ, ಬ್ರಿಟಿಷ್ ಸೈನಿಕರಿಗೆ ಜಾಸ್ತಿ ಸಂಬಳ ಇರುತ್ತೆ, ಆಮೇಲೆ ಎಲ್ಲ ಸೌಲಭ್ಯಗಳು ಅವರಿಗಿರುತ್ತೆ, ಮುಂಬಡ್ತಿಯ ಅವಕಾಶ ಕೂಡ ಅವರಿಗಿರುತ್ತೆ. ಭಾರತೀಯ ಸೈನಿಕರನ್ನು ಅತ್ಯಂತ ದೂರ ಪ್ರದೇಶಗಳಿಗೆ ಕಾರ್ಯನಿಮಿತ್ತ ಹೆಚ್ಚುವರಿ ವೇತನ ನೀಡದೆ ನಿಯೋಜಿಸಲಾಗ್ತಾ ಇತ್ತು. ಅತ್ಯಂತ ದೂರ ಪ್ರದೇಶಗಳಿಗೆ ಭಾರತೀಯ ಸೈನಿಕರಿಗೆ ಕಳಿಸ್ತಾ ಇದ್ರು ಕಾರ್ಯನಿರ್ವಹಿಸೋ ಸಲುವಾಗಿ. ಆದರೆ ಅದಕ್ಕೆ ಹೆಚ್ಚಿನ ವೇತನ ಕೊಡ್ತಾ ಇರಲಿಲ್ಲ ಇವರು. ಅದು ಸಹ ಈ ಭಾರತೀಯ ಸೈನಿಕರಲ್ಲಿ ಅಸಂತೃಪ್ತಿಗೆ ಕಾರಣ ಆಗೋ ಥರ ಮಾಡುತ್ತೆ. ಲಾರ್ಡ್ ಕ್ಯಾನಿಂಗನ ಸಾಮಾನ್ಯ ಸೇನಾ ಸೇವಾ ಕಾಯ್ದೆಯ ಪ್ರಕಾರ ಎಲ್ಲ ಸೈನಿಕರು ಬ್ರಿಟಿಷ್ ಆದೇಶದಂತೆ ಎಲ್ಲೆಂದರಲ್ಲಿ ಕಾರ್ಯನಿಮಿತ್ತ ತೆರಳಬೇಕಿತ್ತು. ಈ ಲಾರ್ಡ್ ಕ್ಯಾನಿಂಗ್ ಒಂದು ಕಾಯ್ದೆನ ಜಾರಿಗೆ ತರ್ತಾರೆ, ಯಾವುದು ಸಾಮಾನ್ಯ ಸೇವಾ ಕಾಯ್ದೆ ಅಂತೇಳಿ. ಈ ಕಾಯ್ದೆ ಮೂಲಕ ಏನಾಗುತ್ತೆ, ಎಲ್ಲ ಸೈನಿಕರು ಬ್ರಿಟಿಷರು ಏನು ಆದೇಶ ಮಾಡ್ತಾರೋ ಅದ್ರ ಥರನೇ ಅವ್ರು ಎಲ್ಲಿ ಕೆಲಸ ಮಾಡಂತಾರೋ ಅಲ್ಲಿ ಕೆಲಸ ಮಾಡಲೇಬೇಕು ಅನ್ನೋದು ಈ ಕಾಯ್ದೆ ಹೇಳುತ್ತೆ. ಇದು ಸಹ ಭಾರತೀಯ ಸೈನಿಕರಿಗೆ ಕೋಪ ತರುವಂಥ ಸಂಗತಿ ಹೇಳುತ್ತೆ. ಓಕೆ, ನೆಕ್ಸ್ಟು ತತ್ಕ್ಷಣದ ಕಾರಣ. ಈ ಸ್ವಾತಂತ್ರ್ಯ ಸಂಗ್ರಾಮ ಏನು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತಲ್ಲ, ಇದಕ್ಕೆ ತತ್ಕ್ಷಣದ ಕಾರಣಗಳೇನು ಅಂತ ಎಕ್ಸಾಮಲ್ಲಿ ಹಿಂದೆ ಕೇಳಿದ್ದಾರೆ ಸಾಕಷ್ಟು ಸಾರಿ. ಸೊ ಇದು ನೆನಪಲ್ಲಿ ಇಟ್ಕೊಳ್ರಿ. ಜನಸಮೂಹದ ದಂಗೆಗೆ 1857ರ ಸನ್ನಿವೇಶ ಪರಿಪಕ್ವವಾಗಿತ್ತು. ನೋಡಿ, ಅದಕ್ಕೂ ಮುಂಚೆ ಏನಾಗಿರುತ್ತೆ, ಜನರು ಇವ್ರ ವಿರುದ್ಧ ರೊಚ್ಚಿಗೆದ್ದಿರ್ತಾರೆ, ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಷ್ಟೇ. ಈ 1857ರ ದಂಗೆ ಏನಾಗುತ್ತಲ್ಲ, ಅದು ಒಂದು ರೀತಿಯಲ್ಲಿ ಈ ಜನರು ಎಲ್ಲರೂ ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಥರ ಸೃಷ್ಟಿಯಾಗುತ್ತೆ 1857ರ ದಂಗೆ. ಅವರಲ್ಲಿ ಕಿಚ್ಚೆಬ್ಬಿಸಲು ಒಂದೇ ಒಂದು ಕಿಡಿ ಸಾಕಾಗಿತ್ತು. 1857ರಲ್ಲಿ ಒಂದು ಹೊಸ ಮಾದರಿಯ ಬಂದೂಕನ್ನು, ಅಂದರೆ ಎನ್ಫೀಲ್ಡ್ ರೈಫಲ್ ಅನ್ನೋದು ಪರಿಚಯ ಮಾಡ್ತಾರೆ 1857ರಲ್ಲಿ. ಸೇನೆಯಲ್ಲಿ ತೊಡಗಿಸಿದ್ದು ಸಿಪಾಯಿ ದಂಗೆಗೆ ತತ್ಕ್ಷಣದ ಕಾರಣವಾಯಿತು. ಈ ಎನ್ಫೀಲ್ಡ್ ರೈಫಲ್ ಅನ್ನೋದು 1857ರಲ್ಲಿ ಇದೊಂದು ಹೊಸ ಮಾದರಿ ಬಂದೂಕಾಗಿರುತ್ತೆ. ಇದನ್ನ ಸೇನೆಯಲ್ಲಿ ತೊಡಗಿಸ್ತಾರೆ ಬ್ರಿಟಿಷರು. ಇದೇನಾಗುತ್ತೆ, ಸಿಪಾಯಿ ದಂಗೆಗೆ ತತ್ಕ್ಷಣವಾದ ಕಾರಣವಾಗುತ್ತೆ. ಎನ್ಫೀಲ್ಡ್ ಬಂದೂಕುಗಳಿಗೆ ತೋಟ ಅಂದರೆ ಕಾರ್ಟ್ರಿಡ್ಜ್ ಅಂತೇಳಿ ಹಚ್ಚಿರ್ತಾರೆ. ಇವುಗಳನ್ನು ಕಾರ್ಟ್ರಿಡ್ಜ್ಗಳನ್ನು ತುಂಬುವ ಮುನ್ನ ಅದಕ್ಕೆ ಹೊದಿಸಿದ ಕಾಗದವನ್ನು ಹಲ್ಲಿನಿಂದ ಕಚ್ಚಿ ತೆಗೆಯಬೇಕಿತ್ತು. ಈ ಕಾರ್ಟ್ರಿಡ್ಜ್ ಅಥವಾ ತೋಟಗಳನ್ನು ತುಂಬೋಕಿನ ಮುಂಚೆ ಏನಾಗುತ್ತೆ, ಅದ್ರ ಮೇಲೆ ಒಂದು ಕಾಗದ ರೀತಿಯಾಗಿ ಹೊದಿಸಿರ್ತಾರೆ, ಅದನ್ನು ಹಲ್ಲಿನಿಂದ ಕಚ್ಚಿ ತೆಗಿಬೇಕಾಗಿತ್ತು. ಈ ಕಾಗದಕ್ಕೆ ಹಂದಿ ಮತ್ತು ಗೋವಿನ ಕೊಬ್ಬು ಬಳಸಲಾಗಿದೆ ಎಂಬ ಸುದ್ದಿ ಕಾಳ್ಗಿಚ್ಚಿನಂತೆ ಸೈನಿಕರಲ್ಲಿ ಹಬ್ಬಿತು. ಆ ಕಾಗದಕ್ಕೆ ಏನಾಗಿರುತ್ತೆ, ಹಂದಿ ಮತ್ತು ಗೋವಿನ ಕೊಬ್ಬು ಇವುಗಳನ್ನು ಬಳಸಲಾಗಿದೆ ಅನ್ನೋದು ಸುಳ್ಳು ಸುದ್ದಿ ಸೈನಿಕರಲ್ಲಿ ಹಬ್ಬಿಬಿಡುತ್ತೆ. ಈ ಹಂದಿ ಏನಾಗಿರುತ್ತೆ, ಮುಸ್ಲಿಮರಿಗೆ ನಿಷೇಧವಾದ ಪ್ರಾಣಿಯಾಗಿರುತ್ತೆ. ಆಮೇಲೆ ಹಿಂದೂಗಳಿಗೆ ಗೋವು ತಿನ್ನೋದು ಇದು ನಿಷೇಧವಾಗಿರುತ್ತೆ. ಈ ಎರಡು ಜನಾಂಗದವರು ಸೈನಿಕರಲ್ಲಿದ್ದರಿಂದ ಇದನ್ನು ಬಳಸೋದಕ್ಕೆ ನಿರಾಕರಿಸ್ತಾರೆ. ಇದು ಮುಸ್ಲಿಂ ಮತ್ತು ಹಿಂದೂ ಸಿಪಾಯಿಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯುಂಟು ಮಾಡುವುದಾಗಿತ್ತು ಅಂದ್ಕೊಂಡು ಈ ಇಬ್ಬರು ಸೈನಿಕರು ಏನು ಮಾಡ್ತಾರೆ ಅಂದರೆ, ಮುಸ್ಲಿಂ ಧರ್ಮೀಯರು ಆಮೇಲೆ ಹಿಂದೂ ಧರ್ಮೀಯ ಸೈನಿಕರು ಏನು ಮಾಡ್ತಾರೆ, ಇದನ್ನು ಯೂಸ್ ಮಾಡೋದಕ್ಕೆ ನಿರಾಕರಿಸ್ತಾರೆ. ಯಾವ ಸೈನಿಕರು ಅವುಗಳನ್ನು ಬಳಸಲು ನಿರಾಕರಿಸಿದರೋ ಅಂಥವರು ಇಂಗ್ಲಿಷರಿಂದ ಶಿಕ್ಷೆಗೊಳಗಾದರು. ಈ ಥರ ಬಳಸೋದಕ್ಕೆ ನಿರಾಕರಿಸ್ತಾರಲ್ಲ ಅವರು ಬ್ರಿಟಿಷರ ಶಿಕ್ಷೆ ಕೊಡ್ತಾರಲ್ಲ, ಶಿಕ್ಷೆಗೊಳಗಾಗೋ ಥರ ಆಗುತ್ತೆ. ಇದೇನಾಗುತ್ತೆ, 1857ರ ದಂಗೆಗೆ ತತ್ಕ್ಷಣದ ಕಾರಣವಾಗುತ್ತೆ. ನೋಡಿ ನೆಕ್ಸ್ಟ್,
ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಗತಿ ಏನಾಯಿತು ಅಂತ ನೋಡೋಣ. ಮೀರತ್ನಲ್ಲಿ ದಂಗೆಯು 1857ರ ಮೇ 10ರಂದು ಆರಂಭವಾಯಿತು. ಇದು ಕೇಳಿದ್ರು. ಈ 1857ರ ದಂಗೆ ಮೀರತ್ನಲ್ಲಿ ಯಾವ ಡೇಟಿನಂದು ಆರಂಭವಾಗಿತ್ತು ಅಂತ ಕೇಳಿದ್ರು. ಇದು ಮೇ 10ರಂದು ಆರಂಭವಾಗುತ್ತೆ. ಆ ನಂತರ ಉತ್ತರ ಭಾರತದ ಪ್ರಾಂತ್ಯಗಳಾದ್ಯಂತ ವ್ಯಾಪಕವಾಗಿ ತೀವ್ರಗೊಂಡು ಬಲವಾಯಿತು. ಈ ಉತ್ತರ ಭಾರತದ ಪ್ರಾಂತ್ಯಗಳಲ್ಲಿ ಏನಾಗುತ್ತೆ, ವ್ಯಾಪಕವಾಗಿ ಹರಡ್ಬಿಡುತ್ತೆ. ಮೀರತ್ನಲ್ಲಿ ದಂಗೆ ಸ್ಫೋಟಗೊಳ್ಳುವ ಮೊದಲೇ ಬ್ಯಾರಕ್ಪುರ ಭಾರತೀಯ ಸಿಪಾಯಿ ಮಂಗಲ್ ಪಾಂಡೆ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸಿದ್ದ. ನೋಡಿ, ಈ ಮೀರತ್ನಲ್ಲಿ ಏನು ಈ ದಂಗೆ ವ್ಯಾಪಕವಾಗಿ ಹರಡುತ್ತಲ್ಲ, ಅದಕ್ಕಿಂತ ಮುಂಚೆನೆ ಬ್ಯಾರಕ್ಪುರ ಅಂದರೆ ಬಂಗಾಳದಲ್ಲಿ ಈ ಭಾರತೀಯ ಸಿಪಾಯಿ ಮಂಗಲ್ ಪಾಂಡೆ ಇರ್ತಾನೆ. ಮಂಗಲ್ ಪಾಂಡೆ ಏನ್ ಮಾಡ್ತಾನೆ, ಆವಾಗಲೇ ಈ ತತ್ಕ್ಷಣದ ಕಾರಣದಲ್ಲಿ ನೋಡಿದಿವಲ್ಲ, ಬಂದೂಕುಗಳಿಗೆ ಕಾರ್ಟ್ರಿಡ್ಜ್ ತುಂಬೋಕಿನ ಮುಂಚೆ ಒಂದು ಕಾಗದ ಮುಚ್ಚಳ ಥರ ಇರುತ್ತೆ. ಅದನ್ನ ಬಾಯಿಂದ ಕಚ್ಚಿ ತೆಗೆದು ಅದರಲ್ಲಿ ಅವುಗಳನ್ನು ತುಂಬೋದಾಗಿರುತ್ತೆ, ತೋಟಗಳನ್ನು. ಬಟ್ ಅದಕ್ಕೆ ಹಂದಿ ಮತ್ತು ಈ ಗೋವಿನ ಕೊಬ್ಬು ಸವರಿದ್ದಾರೆ ಅನ್ನೋ ಸುಳ್ಳು ಸುದ್ದಿ ಕೇಳಿ ಬಂದಿರೋದ್ರಿಂದ ಮಂಗಲ್ ಪಾಂಡೆ ಏನ್ ಮಾಡ್ತಾನೆ, ಈ ಬಂದೂಕನ್ನ ಬಳಸೋದಿಕ್ಕೆ ತಿರಸ್ಕಾರ ಮಾಡ್ತಾನೆ. ಬಹಿರಂಗವಾಗಿ ಬ್ರಿಟಿಷ್ ಅಧಿಕಾರಿಯೊಬ್ಬನಿಗೆ ಕೊಂದು ಬಿಡ್ತಾನೆ ಈತ ಮಂಗಲ್ ಪಾಂಡೆ. ನಂತರ ಅವನು ಸಹ ಕೊಲ್ಲಲ್ಪಟ್ಟನು. ಈತ ಬ್ರಿಟಿಷರಿಗೆ ಕೊಂದಾದ್ಮೇಲೆ ಬ್ರಿಟಿಷರು ಸಹ ಇವನಿಗೆ ಕೊಂದು ಬಿಡ್ತಾರೆ. ಮೀರತ್ನಲ್ಲಿ ಕಣ್ಣಿಗೆ ಬಿದ್ದ ಪ್ರತಿಯೊಬ್ಬ ಯುರೋಪಿಯನ್ನರನ್ನ ಸಿಪಾಯಿಗಳು ಕೊಂದರು. ಈ ಮೀರತ್ನಲ್ಲಿ ಏನ್ ಮಾಡ್ತಾರೆ, ಪ್ರತಿಯೊಬ್ಬ ಯುರೋಪಿಯನ್ರು ಅಲ್ಲಿ ಕಾಣಿಸ್ಕೊಂಡ್ರು ಅವರಿಗೆ ಜನರು ಕೊಲ್ತಾ ಇರ್ತಾರೆ. ಮಾರೋ ಫಿರಂಗಿಕೋ, ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ಮಾರೋ ಫಿರಂಗಿಕೋ ಅಂತೇಳಿ 1857ರ ದಂಗೆನಲ್ಲೇ ಬಳಸ್ತಾರೆ ಈ ಪದವನ್ನ. ಅಂದ್ರೆ ಯುರೋಪಿಯನ್ನರನ್ನ ಕೊಲ್ಲಿ ಅಂತ ಉದ್ರಿಕ್ತವಾಗಿ ಅರಚುತ್ತಾ ದೆಹಲಿಯ ಕಡೆಗೆ ಧಾವಿಸಿದರು. ದಿಲ್ಲಿಯಲ್ಲಿ ಸಿಪಾಯಿಗಳು ವೃದ್ಧ ಮತ್ತು ಶಕ್ತಿಹೀನ ಮೊಘಲ್ ದೊರೆ 2ನೇ ಬಹದ್ದೂರ್ ಶಾನನ್ನ ಭಾರತದ ಚಕ್ರವರ್ತಿ ಎಂದು ಘೋಷಣೆ ಮಾಡಿದರು. ಈ ದೆಹಲಿಯಲ್ಲಿ ಏನ್ ಮಾಡ್ತಾರೆ, ದಿಲ್ಲಿಯಲ್ಲಿ ಈತ ಬಹದ್ದೂರ್ ಶಾ 2ನೇ ಬಹದ್ದೂರ್ ಶಾ ಇರ್ತಾನಲ್ಲ, ಈತನೇ ನೋಡಿ ಮೊಘಲರ ಕೊನೆಯ ದೊರೆ 2ನೇ ಬಹದ್ದೂರ್ ಶಾ. ಈತನನ್ನ ದೆಹಲಿಯ ಭಾರತದ ಚಕ್ರವರ್ತಿ 2ನೇ ಬಹದ್ದೂರ್ ಶಾನನ್ನ ಭಾರತದ ಚಕ್ರವರ್ತಿ ಅಂತೇಳಿ ಘೋಷಣೆ ಮಾಡಿ ಅಲ್ಲಿ ತಾವು ಕಾರ್ಯವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ನಾಮ ಮಾತ್ರ ಈತನಿಗೆ ಘೋಷಿಸ್ತಾರೆ ಚಕ್ರವರ್ತಿ ಅಂತ, ಬಟ್ ಎಲ್ಲ ಕಾರ್ಯನಿರ್ವಹಿಸ್ತಾ ಇರೋದು ಅವರೇ ಮಾಡ್ತಾ ಇರ್ತಾರೆ, ಬ್ರಿಟಿಷರು. ಓಕೆ, ಇದೆಷ್ಟು ಆಯ್ತು. ನೋಡಿ ಇಲ್ಲಿ ಕೊಟ್ಟಿದಾರಲ್ಲ, ಇದೇನು 1, 2 ಮೀರತ್, ಫಸ್ಟ್ ಮೀರತ್, ಸೆಕೆಂಡ್ ದೆಹಲಿ, ಲಕ್ನೋ ಈ ತರ ಕೊಟ್ಟಿದಾರಲ್ಲ, ಅವೆಲ್ಲ ಇಲ್ಲಿದೆ ಅಂತ ಅರ್ಥ. ಈ 1857ರ ದಂಗೆ ಎಲ್ಲೆಲ್ಲಿ ಹಬ್ಬಿತ್ತು ಅಂತ ಕೊಟ್ಟಿದ್ದಾರೆ. ಇಲ್ಲಿದ್ದಾವೆ ನೋಡಿ, 1 ಇಲ್ಲಿದೆ, 2 ಇಲ್ಲಿದೆ, 3, 4 ಈ ತರ ಇವೆಲ್ಲ ನೋಡ್ಕೋಬೇಕು ನೀವು. ಓಕೆ, ಪರಂಗಿ ಅಂದ್ರೆ, ಪರಂಗಿ ಪದವು ಪರ್ಷಿಯನ್ ಮೂಲವಾಗಿದೆ. ಇದನ್ನ ಉರ್ದು ಮತ್ತು ಹಿಂದಿಗಳಲ್ಲಿ ಯುರೋಪಿಯನ್ನರನ್ನ ಕೀಳಾಗಿ ಸೂಚಿಸಲು ಬಳಸಲಾಗ್ತಾ ಇತ್ತು. ಇದು ಮಾರೋ ಫಿರಂಗಿಕೋ ಅಂತೇಳಿ ಅಲ್ಲಿ ಪದ ಬಳಸಿದ್ರಲ್ಲ, ಪರಂಗಿ ಅಂತ ಕರೀತಾರೆ. ಪರಂಗಿ ಅಂದ್ರೇನು, ಇದೊಂದು ಪರ್ಷಿಯನ್ ಮೂಲವಾದ ಪದವಾಗಿದೆ. ಇದನ್ನ ಉರ್ದು ಮತ್ತು ಹಿಂದಿಗಳಲ್ಲಿ ಯುರೋಪಿಯನ್ನರನ್ನ ಕೀಳಾಗಿ ಬಳಸೋ ಸಲುವಾಗಿ ಈ ಪದವನ್ನ ಬಳಸ್ತಾ ಇದ್ರು. ಓಕೆ, ಅಲ್ಪ ಕಾಲದಲ್ಲೇ ದಂಗೆಯು ವ್ಯಾಪಕವಾಗಿ ಹಬ್ಬಿತು. ನೋಡಿ, ಕೆಲವು ದಿನಗಳಲ್ಲಿ ಈ ದಂಗೆ ಏನಾಗುತ್ತೆ, ವ್ಯಾಪಕವಾಗಿ ಹರಡ್ಬಿಡುತ್ತೆ. ಕ್ರಾಂತಿಯ ಪ್ರಮುಖ ಕೇಂದ್ರಗಳೆಂದರೆ ದೆಹಲಿಯ ಕಾನ್ಪುರ್, ಲಕ್ನೋ, ಬರೇಲಿ, ಝಾನ್ಸಿ ಮತ್ತು ಬಿಹಾರದ ಅರಾ. ಈ ಪ್ರಾಂತ್ಯಗಳೇನಾಗಿದ್ದಾವೆ, ಈ 1857ರ ಕ್ರಾಂತಿ ನಡೀತಲ್ಲ, ಇದರ ಪ್ರಮುಖ ಕೇಂದ್ರಗಳಾಗಿದ್ದಾವೆ. ಇವೆಲ್ಲ ನೆನಪಲ್ಲಿ ಇಟ್ಕೊಳ್ರಿ. ಈ 1857ರ ದಂಗೆ ಪ್ರಮುಖ ಕೇಂದ್ರಗಳು ಯಾವುವು ಅಂತ ಕೇಳಬಹುದು ಎಕ್ಸಾಮ್ ಅಲ್ಲಿ. ಸೊ ಅವಾಗ ನೆನಪಲ್ಲಿ ಇಟ್ಕೊಳ್ರಿ ಇವನ್ನ. ದೆಹಲಿಯ ಕಾನ್ಪುರ, ಲಕ್ನೋ, ಬರೇಲಿ, ಝಾನ್ಸಿ, ಆಮೇಲೆ
ಬಿಹಾರದ ಅರಾ ಇವುಗಳು ಪ್ರಮುಖ ಕೇಂದ್ರಗಳಾಗಿದ್ದಾವೆ. ದಿಲ್ಲಿಯಲ್ಲಿ ಸೇನಾಪತಿ ಭಕ್ತ್ ಖಾನ್, ಕಾನ್ಪುರದಲ್ಲಿ ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪಿ, ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್, ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ಮತ್ತು ಬಿಹಾರದಲ್ಲಿ ಕುಂವರ್ ಸಿಂಗ್ ಇವರ ನೇತೃತ್ವದಲ್ಲಿ ದಂಗೆಗಳು ನಡೆದವು. ನೋಡಿ, ಇವೇನು ನಾನು ಮಾರ್ಕ್ ಮಾಡಿದ್ದೀನಲ್ಲ, ಇವೆಲ್ಲ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ದಿಲ್ಲಿಯಲ್ಲಿ 1857ರ ದಂಗೆ ನಾಯಕತ್ವವನ್ನು ಯಾರು ವಹಿಸಿದ್ರು ಅಂತ ಕೇಳಿದ್ದಾರೆ, ಭಕ್ತ್ ಖಾನ್. ಆಮೇಲೆ ಈ ಕಾನ್ಪುರದಲ್ಲಿ ಯಾರು ವಹಿಸಿದ್ರು ಅಂತಾನು ಕೇಳಿದ್ರು, ನಾನಾ ಸಾಹೇಬ್, ಆಮೇಲೆ ತಾಂತ್ಯಾ ಟೋಪಿ. ನೆಕ್ಸ್ಟ್ ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಈ ಮುನ್ನಡೆಯನ್ನ ನಡೆಸ್ತಾ ಇರ್ತಾರೆ. ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ನಡೆಸ್ತಾರೆ. ಆಮೇಲೆ ಬಿಹಾರದಲ್ಲಿ ಕುಂವರ್ ಸಿಂಗ್ ನಡೆಸ್ತಾ ಇರ್ತಾರೆ. ಈ ಹೊಂದಿಸಿ ಬರೆಯಿರಿ ತರನು ಸಾಕಷ್ಟು ಸರಿ ಕೇಳಿದ್ದಾರೆ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಹೊಂದಿಸಿ ಬರೆಯಿರಿ ತರ ಕೇಳ್ತಾರೆ, ಇಲ್ಲ ಈ ತರ ಭಕ್ತ್ ಖಾನ್ ಕೊಟ್ಟು ಮುಂದಗಡೆ ಕಾನ್ಪುರ್ ಅಂತ ಕೊಡಬಹುದು. ಈಗ ಒಂದು 4-5 ಕೆಳಗಡೆ ಪಾಯಿಂಟ್ಸ್ ಈ ತರ ಕೊಡ್ತಾರೆ, ಕೊಟ್ಟು ಇವುಗಳಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಕೇಳ್ತಾರೆ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ, ಚೆನ್ನಾಗಿ ನೋಡ್ಕೊಳ್ರಿ ಇದನ್ನ. ದಿಲ್ಲಿಯಲ್ಲಿ ಭಕ್ತ್ ಖಾನ್ ಇರ್ತಾರೆ, ಕಾನ್ಪುರದಲ್ಲಿ ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪಿ ಇರ್ತಾರೆ, ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್, ಆಮೇಲೆ ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ಅಂತ ಎಲ್ಲರಿಗೂ ನೆನಪಲ್ಲಿ ಇರುತ್ತೆ, ಬಿಹಾರದಲ್ಲಿ ಕುಂವರ್ ಸಿಂಗ್. ಇವರೆಲ್ಲರೂ ಸಹ ಮುನ್ನಡೆಯನ್ನ ನಡೆಸ್ತಾ ಇರ್ತಾರೆ. ಬ್ರಿಟಿಷರು ದಂಗೆಯನ್ನ ಒಂದೊಂದಾಗಿ ದಮನವನ್ನ ಮಾಡಿದರು. ಈ ಬಲಿಷ್ಠ ಸೈನ್ಯವನ್ನ ಹೊಂದಿರ್ತಾರೆ ಬ್ರಿಟಿಷರು, ಹಾಗಾಗಿ ಭಾರತೀಯ ಸೈನಿಕರನ್ನ ಒಬ್ಬೊಬ್ಬರನ್ನಾಗಿ ಇವರು ದಮನವನ್ನ ಮಾಡ್ತಾ ಬರ್ತಾರೆ. ಬಂಡಾಯವು ಉತ್ತರ ಭಾರತಕ್ಕೆ ಸೀಮಿತವಾಗಿರದೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಗೋವಾ ಮತ್ತು ಪಾಂಡಿಚೇರಿಗಳಿಗೂ ಸಹ ಹಬ್ಬಿತು. ಅಂದ್ರೆ ಉತ್ತರ ಭಾರತ ಬಿಟ್ಟು ದಕ್ಷಿಣ ಭಾರತಕ್ಕೂ ಸಹ ಈ ಯುದ್ಧ ಏನಾಗುತ್ತೆ, ಈ ಆಕ್ರಮಣ ಹರಡ್ಬಿಡುತ್ತೆ. ಕರ್ನಾಟಕದಲ್ಲಿ ಮುಂಡರಗಿ ಭೀಮರಾವ್, ನೋಡಿ ಇದು ಸಹ ಕೇಳಿದ್ರು. ಕರ್ನಾಟಕದಲ್ಲಿ ಮುಂಡರಗಿ ಭೀಮರಾವ್, ಹಲಗಲಿ ಬೇಡ ಜನಾಂಗದವರು, ಸುರಪುರದ ವೆಂಕಟಪ್ಪ ನಾಯಕ ಮತ್ತು ನರಗುಂದದ ಬಾಬಾ ಸಾಹೇಬ್ ಮುಖ್ಯ ನಾಯಕರಾಗಿದ್ದರು. ಇದು ಕೇಳಿದ್ರು. ಕರ್ನಾಟಕದಲ್ಲಿ ಈ 1857ರ ದಂಗೆ ನಾಯಕತ್ವ ಯಾರ್ಯಾರು ವಹಿಸಿದ್ರು, ಆಮೇಲೆ ಅಲ್ಲಿ ಯಾರ್ಯಾರು ಕಾರ್ಯನಿರತರಾಗಿದ್ರು ಈ ದಂಗೆ ವಿರುದ್ಧ, ಈ 1857ರ ದಂಗೆ ಪರವಾಗಿ ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಮುಂಡರಗಿ ಭೀಮರಾವ್, ಹಲಗಲಿ ಬೇಡ ಜನಾಂಗದವರು, ಆಮೇಲೆ ಸುರಪುರದ ವೆಂಕಟಪ್ಪ ನಾಯಕ ಮತ್ತು ನರಗುಂದದ ಬಾಬಾ ಸಾಹೇಬ್ ಇವರೆಲ್ಲ ಸಹ ಮುಖ್ಯ ನಾಯಕರಾಗಿದ್ದರು. ಉತ್ತರ ಮತ್ತು ದಕ್ಷಿಣ ಭಾರತದ ಎಲ್ಲೆಡೆ ಬಂಡಾಯ ವ್ಯಾಪಕವಾಗಿ ನಡೆದರೂ ಕೂಡ ಅಲ್ಪ ಸಮಯದೊಳಗೆ ಬ್ರಿಟಿಷರು ದಂಗೆಯನ್ನ ದಮನ ಮಾಡಿದರು. ನೋಡಿ, ಎಷ್ಟೇ ವ್ಯಾಪಕವಾಗಿ ಈ ಯುದ್ಧ ಹರಡಿದ್ರು ಸಹ ಬ್ರಿಟಿಷರು ಏನ್ ಮಾಡ್ತಾರೆ, ಅಲ್ಪ ಕಾಲದಲ್ಲಿ ಅವರು ತುಂಬಾ ಕ್ರೂರವಾಗಿ ಆಕ್ರಮಣವನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಯುದ್ಧ ಬೇಗನೆ ದಮನವನ್ನ ಮಾಡ್ತಾರೆ ಅವರು. ಇಲ್ಲಿದೆ ನೋಡಿ, ಕುಂವರ್ ಸಿಂಗ್ ಇವರು ಎಲ್ಲಿಂದ ಮಾಡ್ತಾರೆ, ಆಕ್ರಮಣವನ್ನ ಮಾಡ್ತಾರೆ ಅಂದ್ರೆ ಬಿಹಾರದಿಂದ. ನಾನಾ ಸಾಹೇಬ್, ತಾಂತ್ಯಾ ಟೋಪೆ ಎಲ್ಲಿಂದ, ಕಾನ್ಪುರದಿಂದ. ನೆನಪಲ್ಲಿ ಇಟ್ಕೊಳ್ರಿ. ನೋಡಿ, ಬುಕ್ಕಲ್ಲಿ ಈ ತರ ಬರ್ತಾವಲ್ಲ, ಅಲ್ಲೇ ಮುಂದ್ಗಡೆ ನೀವು ಈ ತರ ಬರೆದ್ಬಿಟ್ರೆ ತುಂಬಾ ಚೆನ್ನಾಗಿ ನೆನಪಲ್ಲಿ ಇರುತ್ತೆ. ಇನ್ನೊಂದ್ಸರಿ ಎಕ್ಸಾಮ್ ಇನ್ನೇನು ಒಂದು 10 ದಿನ ಇದೆ, 15 ದಿನ ಇದೆ ಅನ್ನೋದಕ್ಕೆ ನೀವೇನ್ ಮಾಡ್ಬೇಕು, ಜಸ್ಟ್ ಈ ತರ ಪೇಜ್ ತಿರುಗಿಸ್ತಾ ಹೋದ್ರೆ ಓದಿದ್ದೆಲ್ಲ ನೆನಪಲ್ಲಿ ಬಂದ್ಬಿಡುತ್ತೆ ಹಂಗೆ. ಓಕೆ, ಈ ಯುದ್ಧದಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು ಅನ್ನೋದನ್ನ ನೋಡೋಣ. ಈ ಹೋರಾಟವು ವಿಫಲಗೊಂಡರೂ ಅದು ದೀರ್ಘಕಾಲೀನ ಪರಿಣಾಮಗಳನ್ನ ಉಂಟು ಮಾಡಿತು. ಈ ಹೋರಾಟ ವಿಫಲವಾಗುತ್ತೆ, ಸಂಪೂರ್ಣವಾಗಿ ವಿಫಲವಾಗುತ್ತೆ. ಈ ಬ್ರಿಟಿಷರ ಆಕ್ರಮಣಕಾರಿ ಕ್ರೂರ ನೀತಿಗಳಿಂದ ಈ ದೇಶೀಯ ಸಂಸ್ಥಾನಗಳಿಗೆ ವಿಫಲವನ್ನ ಮಾಡ್ತಾರೆ. ಇವರು ಈ ಜನರನ್ನ ಕೊಲ್ತಾ ಬರ್ತಾರೆ. ಅದು ಈ ಯುದ್ಧ ವಿಫಲ ಆದ್ರೂ ಸಹ ಈ ಯುದ್ಧದಿಂದಾದ ಪರಿಣಾಮ ಏನಾಗುತ್ತಲ್ಲ, ದೀರ್ಘಕಾಲೀನವಾದ ಪರಿಣಾಮಗಳನ್ನ ಉಂಟು ಮಾಡುತ್ತೆ. ಭಾರತದ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳ ಮೇಲೆ ಗಂಭೀರ ಪರಿಣಾಮಗಳನ್ನ ಉಂಟು ಮಾಡಿದವು. ಈ ಹೋರಾಟದ ಪರಿಣಾಮವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯಗೊಂಡು ಅದರ ಕೈಯಲ್ಲಿದ್ದ ಭಾರತದ ಆಳ್ವಿಕೆಯನ್ನ ಬ್ರಿಟಿಷ್ ರಾಣಿ ವಹಿಸಿಕೊಂಡಳು. ನೋಡಿ, ಈ ಯುದ್ಧದ ಪರಿಣಾಮದಿಂದಾಗಿ ಏನಾಗುತ್ತೆ, ಈ ಈಸ್ಟ್ ಇಂಡಿಯಾ ಕಂಪನಿ ಇರುತ್ತಲ್ಲ, ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯಗೊಂಡು
ಅದರ ಕೈಯಲ್ಲಿದ್ದ ಭಾರತದ ಆಳ್ವಿಕೆಯನ್ನು ಬ್ರಿಟಿಷ್ ರಾಣಿಗೆ ವಹಿಸಿಕೊಂಡಳು. ಈ ಬ್ರಿಟಿಷರು ಏನು ಮಾಡ್ತಾರೆ, ಈ ಭಾರತೀಯ ಸಂಸ್ಥಾನಗಳನ್ನು ಏನೋ ಯುದ್ಧಗಳ ಮೂಲಕ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ವಶಪಡಿಸ್ಕೊಂಡಿರ್ತಾರಲ್ಲ, ಅವುಗಳ ಮೇಲಿನ ಆಳ್ವಿಕೆಯನ್ನು ನೇರವಾಗಿ ಬ್ರಿಟಿಷ್ ರಾಣಿನೇ ವಹಿಸ್ಕೊತಾಳೆ. 1858ರಲ್ಲಿ ಬ್ರಿಟನ್ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಹೊರಡಿಸಿದಳು. ಭೀಕರವಾದ ಯುದ್ಧ ಆಗಿರೋದು ಬ್ರಿಟನ್ ರಾಣಿಯ ಗಮನಕ್ಕೆ ಬರುತ್ತೆ. ಆಕೆ 1858ರಲ್ಲಿ ಒಂದು ಘೋಷಣೆಯನ್ನು ಹೊರಡಿಸ್ತಾಳೆ. ಈ ಘೋಷಣೆಯು ಭಾರತೀಯರ ಹಕ್ಕುಗಳು, ಸಂಪ್ರದಾಯಗಳು ಮತ್ತು ಪದ್ಧತಿಗಳನ್ನು ಗೌರವಿಸುವುದಾಗಿ ಭರವಸೆಯನ್ನು ನೀಡಿತು. ಈ ಘೋಷಣೆ ಏನಾಗುತ್ತೆ, ಭಾರತೀಯರಿಗೆ ಒಂದಿಷ್ಟು ವಿಶ್ವಾಸವನ್ನು ಕೊಡ್ತಾಳೆ ಈಕೆ ಬ್ರಿಟಿಷ್ ರಾಣಿ. ಅದು ಜನರ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲವೆಂದು ಸ್ಪಷ್ಟಪಡಿಸಿತು. ನಿಮ್ಮ ಹಕ್ಕುಗಳಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ನಿಮ್ಮ ರೂಢಿಗಳಾಗಿರ್ಬೋದು, ನಿಮ್ಮ ಪದ್ಧತಿಗಳಾಗಿರ್ಬೋದು, ಇವೆಲ್ಲವನ್ನು ಗೌರವಿಸ್ತೀವಿ ಅನ್ನೋ ಭರವಸೆಯನ್ನು ನೀಡಿ ಜನರ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತೇಳಿ ಈಗ ಏನು ಮಾಡ್ತಾಳೆ, ಸ್ಪಷ್ಟವಾಗಿ ಹೇಳ್ತಾಳೆ. 1857 ಮತ್ತು 58ರ ಹೋರಾಟವು ಮುಂದೆ ಆಧುನಿಕ ರಾಷ್ಟ್ರೀಯ ಚಳುವಳಿಯ ಉದಯಕ್ಕೆ ನಾಂದಿ ಹಾಡಿತು. ಈ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಐತಲ್ಲ, ಅದು ಅಂತಿಂತ ಸಂಗ್ರಾಮ ಅಲ್ಲ. ಅದೇನಾಗುತ್ತೆ, ಮುಂದೆ ಆಧುನಿಕ ರಾಷ್ಟ್ರೀಯ ಚಳುವಳಿಗಳು ನಡೀತಾವಲ್ಲ, ಅದಕ್ಕೆ ಒಂದು ನಾಂದಿ ಆಗುತ್ತೆ. ಇದು ಮುಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ ನಿರಂತರ ಸ್ಫೂರ್ತಿಯ ಮೂಲವಾಗಿ ಪರಿಣಮಿಸಿತು. ಮುಂದೆ ಬರ್ತಕ್ಕಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಳಿಗೆ ಇದೇನೋ ಒಂದು ಸ್ಫೂರ್ತಿಯಾಗಿ ಪರಿಣಮಿಸುತ್ತೆ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಓಕೆ, ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ, ನೋಡೋಣ. ಸಾಮಾನ್ಯ ಸೇನಾ ಸೇವಾ ಕಾಯ್ದೆ, ಈ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ. ಲಾರ್ಡ್ ಕ್ಯಾನಿಂಗ್ ನೋಡಿ. ಲಾರ್ಡ್ ಕ್ಯಾನಿಂಗ್ ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಈ ಕಾಯ್ದೆ ಮೂಲಕ ಏನಾಗುತ್ತೆ, ಬ್ರಿಟಿಷರು ಎಲ್ಲಿ ಕೆಲಸ ಮಾಡೋದಕ್ಕೆ ಹೇಳ್ತಾರೆ ಅಲ್ಲಿ ಇವರು ಹೋಗಲೇಬೇಕು ಸೈನಿಕರು. ಆಮೇಲೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತಾರೆ ಅದೇ ಥರ ಮಾಡಬೇಕು ಅನ್ನೋದು ಈ ಕಾಯ್ದೆ ಹೇಳುತ್ತೆ. ಬ್ಯಾರಕ್ಪುರದಲ್ಲಿ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸಿದ ಭಾರತೀಯ ಸಿಪಾಯಿ ಯಾರು ಅಂತ ಕೇಳಿದ್ದಾರೆ. ಮಂಗಲ್ ಪಾಂಡೆ ನೋಡಿ. ಮಂಗಲ್ ಪಾಂಡೆ. ಬಿಹಾರದಲ್ಲಿ ಕುಂವರ್ ಸಿಂಗ್, ಇವಾಗ ಹೇಳಿದ್ನಲ್ಲ ನಾನು. ಕುಂವರ್ ಸಿಂಗ್ ಬರ್ತಾರೆ. 1857ರ ಹೋರಾಟವನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆದವರು ಯಾರು ಅಂತ ಕೇಳಿದ್ದಾರೆ. ವಿನಾಯಕ್ ದಾಮೋದರ್ ಸಾವರ್ಕರ್ ನೋಡಿ. ವಿ.ಡಿ. ಸಾವರ್ಕರ್. ಓಕೆ, ನೆಕ್ಸ್ಟ್ ನೋಡೋಣ. ಆಯ್ತು, ಇದಿಷ್ಟೇ ಇದೆ ಇವತ್ತಿನ ಪಾಠ. ಓಕೆ, ಇದಿಷ್ಟು ಇವತ್ತಿನ ಅಧ್ಯಾಯವಾಗಿದೆ. ನೆಕ್ಸ್ಟು ಸ್ವಾತಂತ್ರ್ಯ ಚಳವಳಿಗಳ ಬಗ್ಗೆ ಅಧ್ಯಾಯ ನೋಡೋಣ. 17ನೇ ಅಧ್ಯಾಯವಾಗಿರುತ್ತೆ ಅದು. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪ್ರೀವಿಯಸ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ. ಅಂದರೆ 6ರಿಂದ ನಾನು ಮಾಡ್ತಾ ಬಂದಿದ್ದೀನಿ. 6ರಿಂದ ನೋಡ್ತಾ ಹೋದರೆ ನಿಮಗೆ ಒಂದಿಷ್ಟು ಏನೋ ಬೇಸಿಕ್ ನಾಲೆಜ್ ಅಂತ ಬರುತ್ತೆ. ಓಕೆ, ಇಷ್ಟೊತ್ತು ಈ ಕ್ಲಾಸ್ ಕೇಳಿದಿರಲ್ಲ, ಈ ಕ್ಲಾಸ್ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೂ ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.